ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಅವರ ಸತಶಿಷ್ಯರಾದ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಮಹಾರಾಜರವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಎಲ್ಲಾ ಸತ್ಸಂಗದ ಸದ್ಭಕ್ತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅವರ ದಿವ್ಯ ಮನಾಚೆ ಬೋಧದ ಬೋಧನೆಯನ್ನು ನಮ್ಮೆಲ್ಲರಿಗೂ ತಿಳಿಸಿ ನಮ್ಮೆಲ್ಲರಿಗೂ ಕೃಪಾ ಆಶೀರ್ವಾದ ಮಾಡಲಿ. ಸಮರ್ಥ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಗುರುಗಳನ್ನ ಕೇಳ್ಕೊತೀನಿ. ಅವ್ರ ವ್ಯಾಖ್ಯಾನವನ್ನು ಶುರು ಮಾಡ್ಬೇಕು. ಜೈ ಜೈ ರಘುವೀರ್ ಸಮರ್ಥ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. 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 रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. सुंदर माधव मेघ श्याम जानकी जीवन राम राम. सुंदर माधव मेघ श्याम जानकी जीवन राम राम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. राम 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 सीता राम राम राम. राम 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 सीता राम राम राम. राम 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 सीता राम राम राम. राम 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 राम. राजाधिराज सद्गुरुनाथ महाराज की जय. श्री गुरुदेव दत्त.
ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಿಯಂದಿರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಗ್ರಂಥಿಕ ಮನಾತ್ಯ ಶ್ಲೋಕದ 41 ಮತ್ತು 42 ಈ ಎರಡು ಓವಿಗಳ ಕುರಿತಾಗಿ ನಾವು ನೀವುಗಳೆಲ್ಲ ಶ್ರವಣ ಮಾಡಬೇಕಾಗಿದೆ. ಭಾಗ್ಯ ನಮ್ಮದು. ಈಗಾಗಲೇ 40 ಶ್ಲೋಕಗಳ ಕುರಿತಾಗಿ ನಾವು ಮನಾತ್ಯ ಶ್ಲೋಕಗಳನ್ನು ನಾವು ಚಿಂತನ ಮಾಡಿದ್ದಾಗಿದೆ. ಸರ್ವಸಾಧಾರಣ 38ರಿಂದ 42 ಅಂದ್ರೆ ಇವತ್ತಿನ 41, 42 ಇದನ್ನ ಹಿಡಿದು ಒಟ್ಟ 5 ಶ್ಲೋಕಗಳಲ್ಲಿ ಸಮರ್ಥರು ಏನ್ ಹೇಳಿದ್ರು, ಮನಾಸಜ್ಜನ ರಾಘವಿ ವಸ್ತಿಕೀಜೆ. ಈ 5 ಶ್ಲೋಕಗಳ ವಿಶೇಷತಾ ಏನಂದ್ರ, ಮೊದಲೆಲ್ಲ ರಾಘವನ ಒಂದ ಏನಪ್ಪಾ ಅಂದ್ರ ಅಂಥ ಒಂದು ಶ್ರೇಷ್ಠತೆಯನ್ನು ವರ್ಣನ ಮಾಡಿ, ಈಗೇನಂದ್ರು ಅಂಥ ರಾಘವನಲ್ಲಿ ನೀವು ಸದಾ ವಸ್ತಿ ಮಾಡ್ರಿ ಅಥವಾ ಅವನ ರಾಘವನಲ್ಲಿ ನೆಲೆಸ್ರಿ ಅಂತೇಳಿ ನಮಗೆ ಈ 5 ಶ್ಲೋಕಗಳಿಂದ ಉಪದೇಶ ಮಾಡ್ಯಾರವರು. ಈಗ 41 ಮತ್ತು 42 ಈ 2 ಶ್ಲೋಕಗಳ ಕುರಿತಾಗಿ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಆ 2 ಶ್ಲೋಕಗಳಲ್ಲಿ ಸಮರ್ಥರು ಏನು ಹೇಳ್ತಾರಂದ್ರ, ಶ್ರೀರಾಮ ಸಮರ್ಥ ಶ್ರೀರಾಮ್ ಬಹು ಹಿಂಡತಾ ಸೌಖ್ಯ ಹೋನಾರ ನಾಯಿ ಶಿಣಾವೇ ಪರಿನಾ ತುಡೆ ಹೀತ ಕಾಹಿ ವಿಚಾರೇ ಬರೆ ಅಂತರಾ ಬೋಧ ವಿಜೆ ಮನಾ ಸಜ್ಜನ ರಾಘವ ವಿವಸ್ತಿ ಕೀಜೆ. ಜಯ ಜಯ ರಘುವೀರ ಸಮರ್ಥ. ಸಮರ್ಥರಂತಾರ, ಬಹು ಹಿಂಡತ ಸೌಖ್ಯ ಹೋಣಾರ ನಾಹಿ ಶಿಣಾವೇ ಪರಿನಾ ತುಡೆ ಹೀತ ಕಾಹಿ ವಿಚಾರೇ ಬರೆ ಅಂತರ ಬೋಧ ವೀಜೆ ಮನಾ ಸಜ್ಜನ ರಾಘವಿ ವಸ್ತಿ ಕೀಜೆ ಅನ್ನುವಂಥದ್ದು ಇವತ್ತಿನ 41ನೇ ಶ್ಲೋಕ. ಆ ಶ್ಲೋಕದ ಅರ್ಥ ಇಷ್ಟೇ ಹೇಳ್ತದ, ಎಲೈ ಮನಸ್ಸೇ, ಪ್ರಪಂಚದಲ್ಲಿ ಸುಖ ಸಿಗುವುದೆಂದು ಎಷ್ಟು ಅಲೆದಾಡಿದರೂ ಸುಖ ಪ್ರಾಪ್ತವಾಗಲಾರದು. ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡ್ಕೋಬೇಕಾಗ್ಯದ. ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡ್ಕೋದು. ಎಲೈ ಮನಸ್ಸೇ, ಸಜ್ಜನನಾದ ಮನಸ್ಸೇ, ಪ್ರಪಂಚದಲ್ಲಿ ಸುಖ ಸಿಗುವುದೆಂದು ಎಷ್ಟು ಅಲೆದಾಡಿದರೂ ಸುಖ ಪ್ರಾಪ್ತವಾಗಲಾರದು. ನಿನ್ನ ಪಾಲಿಗೆ ಕೇವಲ ದಣಿವೇ ಬರುವುದು ಹೊರತಾಗಿ ಹಿತವೇನೂ ಆಗಲಾರದು. ಬರೇ ದಣೋನೇ ಆಗ್ತದೆ ಹೊರತಾಗಿ ಹಿತ ಅಂತೂ ಆಗುದಿಲ್ಲ. ಆದ್ದರಿಂದ ವಿಚಾರದಿಂದ ಅಂತರಂಗಕ್ಕೆ ಬೋಧಿಸು. ಮನವೇ, ಸಜ್ಜನ್ನಾದ ಮನವೇ, ಆ ಕಾರಣದಿಂದ ಯಾವಾಗಲೂ ರಾಘವನಲ್ಲಿಯೇ ನೆಲೆಸು ಅಂತೇಳಿ ಈ ಶ್ಲೋಕದ ಒಂದು ಅರ್ಥ. ಇನ್ನು 42ನೇ ಶ್ಲೋಕದೊಳಗೆ ಏನ್ ಹೇಳ್ತಾರ ಅವರು,
बहुतापरी हेची आता धरावे, रघुनायक आपुलेचे करावे, दीनानाथ हे तोडरी ब्रीद गाजे, मना सज्जना राघवी वस्ती कीजे. ಜಯ ಜಯ ರಘುವೀರ ಸಮರ್ಥ. ಸಮರ್ಥರು ಈ 42ನೇ ಶ್ಲೋಕನಾಗ ಏನ್ ಹೇಳ್ತಾರಂದ್ರಿ, ಬಹುತಾಪರಿ ಹೇಚೆ ಆತಾ ಧರಾವೆ, ರಘುನಾಯಕ ಆಪುಲೇಸೆ ಕರಾವೆ, ದಿನಾನಾಥ ಹೇ ತೋಡರಿ ಬ್ರೀದ ಗಾಜೆ, ಮನ ಸಜ್ಜನ ರಾಘವಿ ವಸ್ತಿ ಕೀಜೆ. ಇದರ ಅರ್ಥ, ಎಲೈ ಸಜ್ಜನಾದಂತಹ ಮನವೇ, ಅನೇಕ ವಿಧ ಭಾವಗಳಿಂದ ಆ ರಘುನಾಥನನ್ನು ತನ್ನವನನ್ನಾಗಿಸಿಕೊ. ಯಾಕೆಂದರೆ ಅವನ ಕಾಲಿಗೆಜ್ಜೆಗಳ ಧ್ವನಿ ಈತ ದೀನನಾಥನೆಂಬ ಬಿರುದನ್ನು ಸಾರುತ್ತಿವೆ. ಆದ್ದರಿಂದ ಸಜ್ಜನ ಮನವೇ, ನೀನು ಸದಾ ರಾಘವನಲ್ಲಿಯೇ ನೆಲೆಸು ಅಂತೇಳಿ ಇವು ಶ್ಲೋಕದ ಒಂದು ಸಾಮಾನ್ಯ ಅರ್ಥ. ಈಗ ನಾವು ಈ ಶ್ಲೋಕದ ಒಂದ ಅಂತರಾರ್ಥ ಏನದ, ಸಮರ್ಥರಿಗೆ ಏನು ಹೇಳ್ಬೇಕಾಗ್ಯದ, ಅಥವಾ ನಮ್ಮ ಮನಸ್ಸಿಗೆ ನಾವು ಏನನ್ನ ನಿಜವಾಗಿಯೂ ಏನು ಬೋಧ ಮಾಡ್ಬೇಕಾಗ್ಯದ ಅನ್ನುವಂತ ವಿಚಾರವನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಇಲ್ಲಿ ಸ್ವಲ್ಪ ಲೈಟ್ ಹೋಗ್ಯಾವ, ಆದ್ರೂ ಸಹಿತ ಬರ್ತಾವ, ಸಮರ್ಥರ ಒಂದು ಕೃಪಾದಿಂದ ಬರ್ತಾವ. ನಾವು ನೀವುಗಳೆಲ್ಲ ಸಮರ್ಥರಿಗೆ ಇದು ಮಾಡಿಕೊಂಡು ನಡೆದದ ಕೆಲಸ. ಸಮರ್ಥರಿಗೂ ಲಘುನಿ ಲೈಟ್ ಬಂದು ಹೋದ್ರೆ ಮತ್ತಷ್ಟು ಚಲೋ ಆಗ್ತದ. ಇರ್ಲಿ, ಈಗ ಏನದಲ್ಲ 41ನೇ ಶ್ಲೋಕದ ವಿಚಾರವನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಕೂತಾಗ ಸಮರ್ಥರಂತಾರ, ಬಹು ಹಿಂಡತ ಸೌಖ್ಯ ಹೋಣಾರನಾಗಿ, ಶಿಣಾವೇ ಪರಿನಾತುಡೆ ಹಿತ ಕಾಹಿ, ವಿಚಾರೇ ಬರ ಅಂತರ ಬೋಧ ವೀಜೆ, ಮನಾ ಸಜ್ಜನ ರಾಘವಿ ವಸ್ತಿ ಕೀಜೆ. ಬಹಳಷ್ಟು ಅಲಿದಾಡುವುದರಿಂದ ಸುಖ ಪ್ರಾಪ್ತವಾಗಲಾರದು. ನಾವು ನಮ್ಮ ಮನಸ್ಸ ಸಾಮಾನ್ಯವಾಗಿ ನಮ್ಮೆಲ್ಲರ ಮನಸ್ಸು ಹೆಂಗಿರ್ತ ಅಂದ್ರ ಸುಮ್ಮ ಕೊಡುದಿಲ್ಲ. ನಾವು ಏನು ಮನಸ್ಸ ನಮ್ಮನ್ನು ಸುಮ್ಮ ಕೂಡ್ಸೇ ಕೊಡುದಿಲ್ಲ. ಪ್ರಾಪಂಚಿಕರಿಗಾಗ್ಲಿ ಪರಮಾರ್ಥಿಕರಿಗಾಗ್ಲಿ. ಪ್ರಾಪಂಚಿಕರಾದ್ರೂ ಸಹಿತ ಹೆಂಗಾಗ್ತದ ಅಂದ್ರ ಮನಸ್ಸು ಎಲ್ಲರೇ ಹೋಗಬೇಕು, ಏನರೇ ನೋಡ್ಬೇಕು, ಅಲ್ಲಿ ಏನಪ್ಪಾ ಅಂದ್ರ ಆನಂದದಿಂದ 2 ದಿವಸ ಇದ್ದು ಬರ್ಬೇಕು. ಹಿಂಗ ನೋಡ್ರಿ, ಹೊಂಟ್ರ ವಿಚಾರ ಮಾಡ್ತಿರ್ತದೆ. ಈ ಸರಿ ಬ್ಯಾಸಿಗೆ ಒಳಗೆ ಎಲ್ಲಿ ಹೋಗುಣು, ಈ ಸರಿ ಸೂಟಿ ಒಳಗೆ ಎಲ್ಲಿ ಹೋಗುಣು, ಯಾವ ಸ್ಥಳ ನೋಡ್ಕೊಂಡು ಬರೋಣು, ಏನು ಇಲ್ಲೇ ಇದಕ್ ಹೋಗುಣು, ಏನು ಫಾರೆನ್ಕ್ ಹೋಗಿ ಬಂದ್ಬಿಡುಣು. ಎಷ್ಟು ಕ್ಷೇತ್ರ ಏನಪ್ಪಾ ಅಂದ್ರ ಇಂಥ ಒಂದು ರಮಣೀಯ ಸ್ಥಳಗಳನ್ನು ನೋಡೋ ಸಂಬಂಧ ಸುಖ ಬೇಕಂತೆ ನಾವು ಅಡ್ಡಾಡ್ತೇವೆ. ಖರೆ ಸುಖ ಎಲ್ಲದ ಅನ್ನುವಂಥದ್ದು ನಮಗೆ ಇನ್ನೂ ತನಕನೂ ಅರ್ಥ ಆಗೇ ಇಲ್ಲ. ಏನು ಪ್ರತಿಯೊಬ್ಬರಿಗೂ ಸುಖ ಬೇಕಾಗ್ಯದ, ಖರೆ ಸುಖದ ನೆಲೆ ಬಹಳಷ್ಟು ಮಂದಿಗೆ ಅದು ಅರ್ಥೇ ಆಗಿಲ್ಲ ಅಂತಾರ. ಸುಖ ಎಲ್ಲದ, ನಿಜ ಸುಖವ ಅನ್ನುವಂಥದ್ದು ಎಲ್ಲದ ಅನ್ನುವಂಥದ್ದು ತಿಳಿಬೇಕಾದ್ರ ಅದಕ್ಕ ನಿಜವಾಗಿ ಸದ್ಗುರುಗಳ ಕೃಪಾನೇ ಬೇಕು ಅಂತಾರ. ಪರಮಾರ್ಥದೊಳಗಿದ್ರು ಸಹಿತ ನಮಗ್ ಸಂಪೂರ್ಣ ಸುಖ ಸಿಕ್ಕದಂತ ಅನಿಸೇದ ನಮಗಿಲ್ಲ. ಯಾಕಂದ್ರೆ ಪರಮಾರ್ಥ ಮಾಡ್ತೇವು, ಪ್ರತಿ ದಿವಸನೂ ಸತ್ಸಂಗದೊಳಗಿರ್ತೇವು, ಮಹಾತ್ಮರ ವಿಚಾರಗಳನ್ನ ಶ್ರವಣ ಮಾಡ್ತೇವು. ಆದ್ರೂ ಸಹಿತ ನಮ್ಮ ಮನಸ್ಸು ಸಂಪೂರ್ಣ ಸಮಾಧಾನದೊಳಗ ಇರುವುದಿಲ್ಲ. ಕಡಿಕಿ ಪರಮಾರ್ಥದ ಒಂದು ಸಾಧನೆ ಒಳಗಿರುವಂತ ನಮ್ಮಂತವ್ರು ಏನ್ ಮಾಡ್ತೇವೆ, ಆ ಕ್ಷೇತ್ರಕ್ಕೆ ಹೋಗುಣು, ಈ ಕ್ಷೇತ್ರಕ್ಕೆ ಹೋಗುಣು, ಅಲ್ಲಿ ಹೋಗಿ ನಾವೇನಪ್ಪಾ ಅಂದ್ರ ದರ್ಶನ ತಗೊಂಡು ಬರೋಣ ಅಂತೇಳಿ ಎಷ್ಟು ಖರ್ಚು ಮಾಡ್ಕೊಂಡು ಹೋಗೋದು, ಎಷ್ಟು ಶ್ರಮ ಪಟ್ಕೊಂಡು ಹೋಗೋದು. ಶರೀರಕ್ಕೂ ಶ್ರಮ, ದುಡ್ಡನು ಖರ್ಚ, ಆಮೇಲೆ ಬಂದ ಮೇಲೆ ಅದ್ರ ದನ ನಿವಾರಿಸ್ಕೊಂಡ ಅಂದ್ರ ಸಮಾಧಾನಕ್ಕೆ ಸಂಬಂಧ ನಾವು ರಗಡ್ ಅಡ್ಡಾಡ್ತೇವೆ, ಅಲ್ಲಿ ತೀರ್ಥ ಕ್ಷೇತ್ರಗಳಿಗೆ ಅಡ್ಡಾಡ್ತೇವೆ. ಏನಾಗಿಬಿಡ್ತ ಅಂದ್ರ ಅಡ್ಡಾಡಬಾರದು ಅಂತೇನ್ ಅನ್ನೋದಿಲ್ಲ. ಅವ್ರು ಜ್ಞಾನಿಗಳಂತಾರ ತೀರ್ಥ ಕ್ಷೇತ್ರಗಳು ಅಡ್ಡಾಡುದು ಪುಣ್ಯದ ಒಂದು ಸಂಗ್ರಹ ಆಗೋ ಸಂಬಂಧ ನಾವು ಅಡ್ಡಾಡಬೇಕು. ಆಮೇಲೆ ಒಮ್ಮೆ ಈ ಮನುಷ್ಯ ಜನ್ಮ, ಅರಿವಿನ ಜನ್ಮ ಬಂದಂದಾಗ ಭೂಮಿ ಮೇಲೆ ಭಗವಂತ ಅಲ್ಲೆಲ್ಲೆಲ್ಲೆ ಅವತಾರ ತೊಟ್ಕೊಂಡು ಬಂದಂತಹ ತೀರ್ಥ ಕ್ಷೇತ್ರಗಳು ಅವ, ಸಾಧು ಸಂತರು ಇರುವಂತ ಸ್ಥಳಗಳು ಅವ. ಅಂತಲ್ಲಿ ಹೋಗಿ ಬರಬೇಕು. ಖರೆ ಹೋಗಿ ಬಂದ್ರು ಸಹಿತ ಎದಕ್ಕೂ ಹೋಗ್ಬೇಕು ಅನ್ನುವಂತ ತಿಳ್ಕೊಳ್ಳಾರ್ದ ಬರೀ ಹೋಗಿ ಬಂದ್ರೆ ಏನು ಉಪಯೋಗ?
ಹೌದಲ್ರಿ? ಈಗ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ. ಈಗ ನೋಡ್ರಿ, ಈಗ ನಮ್ಮ ಮಹಾಕುಂಭ ನಡೆದದ. ಎಷ್ಟು ಮಂದಿ ಹೋಗ್ಲಿಕ್ಕತ್ತಾರ, ಕೋಟ್ಯಾನುಗಟ್ಲೆ ಮಂದಿ ಹೋಗ್ಲಿಕ್ಕತ್ತಾರ. ಯಾಕ 144 ವರ್ಷಕ್ಕೆ ಒಮ್ಮೆ ಬರ್ತದ ಅಂತೇಳಿ ಹೋಗ್ತಾರ. ಹೋಗ್ಬಹುದು, ಆದ್ರ ಹೋಗಿ ಹೈರಾಣಾಗೆ ಬರೋದಾಗ್ತದ. ಹೋಗಿ ಪುಣ್ಯ ಅದು ಯಾರಿಗೆ ಅದ್ರದ್ದು ಅನುಕೂಲ ಅದ, ಭಗವಂತನ ಒಂದ ನೋಡ್ರಿ ಸಮರ್ಥರು ಲೈಟ್ ಬಂದು ಆ ಭಗವಂತನ ಪ್ರಾಪ್ತಿ ಅನ್ನುವಂಥದ್ದು, ಸಮಾಧಾನದ ಪ್ರಾಪ್ತಿ ಅನ್ನುವಂಥದ್ದು ಎಲ್ಲದ ಅನ್ನುವಂಥದ್ದು ತಿಳಿಲಾರ್ದಕ್ಕಾಗಿ ಶರೀರ ಸದೃಢಿದ್ದಾಗ ಹೋಗಿ ಬರುವುದು ಕರೆ. ಕೆಲವೊಬ್ಬರ ಪರಿಸ್ಥಿತಿ ಹಂಗಾಗ್ಯದ ಅಂದ್ರ ಇನ್ನೆಷ್ಟ್ ದಿವ್ಸ ಇರ್ತೇವೆ ಹೋಗಿ ಬರುದು ಅಂತ ಮುದುಕರಾದಾಗ ಹೋಗುದು. ಹೋಗಿ ಅಲ್ಲಿ ಎಲ್ಲಾ ಶರೀರಕ್ಕೆ ಎಲ್ಲಾ ಜಡ್ ಗಿಡ್ ಸೇರಿಸಿಕೊಂಡ ಅಲ್ಲೇ ದವಾಖಾನೆಯಾಗ ಎಲ್ಲರೇ ಒಂದು ಇದು ಹಾಕೊಂಡ ಅಡ್ಮಿಟ್ ಆಗಿ ಕರ್ಕೊಂಡು ಹೋದಾರ್ನು ಹೈರಾಣ ಮಾಡೋದು, ತಾವು ಹೈರಾಣ ಆಗೋದು. ಯಾಕೆ ಬೇಕಪ್ಪ ಅಂತಾರವ್ರು, ಯಾಕೆ ಬೇಕಪ್ಪ ಅಂತಾರ. ನಿನ್ನ ಮನಿ ತನಕ ನಿನ್ನ ಗುರುನಾಥ ಬಂದಾನ. ಆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ನಿನ್ನ ಮನಿ ತನಕ ಬಂದಾನ. ಏನು ಹೈರಾಣ ಆಗ್ಲಿಕ್ಕೆ ಹೋಗ್ಬೇಡಪ್ಪ, ಸುಮ್ಮನೆ ನೀ ದಣೋನೆ ಮಾಡ್ಕೋಬೇಡ. ನಿನ್ನ ಸುಕೃತದ ಅನುಸಾರವಾಗಿ ನಿನ್ನ ಮನಿ ತನಕ ನಾ ಬರ್ಲಿಕ್ಕತ್ತೀನಿ. ನಿನಗೆ ಸನ್ಮಾರ್ಗ ತೋರಿಸಿ ನಿನ್ನನ್ನ ಸದ್ಗತಿ ಕೊಡ್ಬೇಕಂತೇಳಿ ನಾ ಬರ್ಲಿಕ್ಕತ್ತೀನಿ. ನನ್ನ ಏನಪ್ಪಾ ಅಂದ್ರೆ ವಿಭೂತಿನೇ ಅದ. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ನಾನು ಅವತಾರ ತೊಟ್ಕೊಂಡು ಬಂದ ಉದ್ದೇಶ ಏನದ ಅಂದ್ರ ಮನಿಗ್ ಹೋಗಿ ಈ ಪ್ರಪಂಚದೊಳಗೆ ಒದ್ದಾಡುವಂತಹ ನಿಮ್ಮಂತವ್ರನ್ನೆಲ್ಲರನ್ನು ಅದರಿಂದ ಆ ಅಜ್ಞಾನದಿಂದ ಹೊರಗೆ ತಗೊಂಡು ಬರ್ಬೇಕಾಗ್ಯದ. ಆ ಕತ್ತಲೆಯಿಂದ ನಿಮಗ ಬೆಳಕಿನ ಕಡೆ ಕರ್ಕೊಂಡು ಬರ್ಬೇಕಾಗ್ಯದ ಅನ್ನುವಂತ ಕಾರಣಕ್ಕಾಗಿ ನನ್ನ ಪ್ರಪಂಚ ತ್ಯಾಗ ಮಾಡಿ ನಿಮ್ಮಲ್ಲಿ ಬರ್ಲಿಕ್ಕತ್ತೀನಿ. ನನ್ನ ಶರೀರಕ್ಕಾಗುವಂತ ಸುಖ ದುಃಖ ವಿಚಾರ ಮಾಡ್ಲಾರ್ದ ಬರ್ಲಿಕ್ಕತ್ತೀನಿ. ನಾ ಬಂದಾಗ ನೀವು ಏನು ನನಗೆ ಹಾಕ್ತೀರ ಅದನ್ನೇ ತಿನ್ಲಿಕ್ಕೆ ತಯಾರಾಗಿನಿ. ನಿಮ್ಮ ಮನಸ್ಸಿಗೆ ಏನೇನು ನೋವು ಮಾಡ್ಲಾರ್ದ ನಿಮಗ ಅಧ್ಯಾತ್ಮ ಹೇಳ್ಬೇಕಂತ ಬಂದನಿ. ಅದನ್ನ ಬಿಡ್ತೀರಿ. ನಾವ್ ಈ ಸರಿ ಆಳಂದಿಗೆ ಹೋಗ್ಬೇಕಂತ ಅನ್ನೋದು, ಇಲ್ಲ ಇದಕ್ಕ ದೇವಕ್ಕೆ ಹೋಗಿ ಬರ್ಬೇಕು ಅನ್ನೋದು, ವೆಂಕಟರಮಣಗೆ ಹೋಗಿ ಬರ್ಬೇಕು ಅನ್ನೋದು, ಹೋಗಿ ಬರಬಾರ್ದಂತ ಏನಿಲ್ಲ. ಖರೆ ಹೋಗಿ ಏನಾಗ್ತದ, ಅವಾಗ ಒಂದ್ ಸ್ವಲ್ಪ ಸುಖ ಅನಿಸ್ತದ. ಈಗ ಎಲ್ಲೇ ಹೋದ್ರು ಕ್ಷೇತ್ರಗಳಿಗೆ ಹೋದ್ರ ಅಲ್ಲಿ ಹೋದ್ರೆ ಸುಖ ಅನಿಸ್ತದ, ಆನಂದ ಅನಿಸ್ತದ. ಆದ್ರೆ ಎಲ್ಲಿ ಆ ಕ್ಷೇತ್ರದಾಗ ಹೋಗಿ ದರ್ಶನ ತಗೊಂಡು ದರ್ಶನರೇ ಎಷ್ಟು ಸಿಗ್ತದೆ ಅಂತೀರಿ ನಮಗೆ? ಅಲ್ಲಿ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಚಂದಗೆ ಇಷ್ಟು ಹೈರಾಣಾಗಿ ಹೋಗಿದ್ದಕ್ಕ ಕಣ್ಣು ತುಂಬ ನಾವು ನೋಡ್ಲಿಕ್ಕೆ ಸಹಿತ ಅಲ್ಲಿ ಬಿಡುದಿಲ್ಲ. ಯಾಕಂದ್ರ ಅಷ್ಟು ಗರ್ದಿ ಇರ್ತದ ಅಲ್ಲಿ. ಹಂಗೆ ನುಗ್ಗಿಸ್ಕೊಡ್ತಿರ್ತಾರ. ನಾವು ನೋಡಿದೆವು. ನನಗನ್ಸಿದ ಮಟ್ಟಿಗೆ ಅಂತೂ ನಮ್ಮ ಒಂದ ವಾಸ್ತವಿಕ ಸ್ವಭಾವದ ಪ್ರಕಾರ ಹೇಳ್ಬೇಕಂದ್ರ ಸದ್ಗುರುಗಳು ಸಿಕ್ಕ ಮೇಲೆ ಎಲ್ಲೂ ಅಡ್ಡಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರ ನಾವು ಅಂತೇವ್ ಅಭಂಗ ಅಂತೇವ್ ನಮ್ ಭಜನಿ ಒಳಗೆ, ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ, झाली त्वर सुरवरा विमान उतरायाची. धन्य धन्य हो प्रदक्षिणा सद्गुरु रायाची, झाली त्वर सुरवरा विमान उतरायाची. पदोपादी घडले अपार पुण्याच्या राशी, पदोपादी घडले अपार पुण्याच्या राशी, सकळै तीर्थे घडले आम्हा आदि करुणिकाची. धन्य धन्य हो, धन्य धन्य हो प्रदक्षिणा सद्गुरु रायाची, झाली त्वर ಸುರವರ ವಿಮಾನ ಉತ್ತರಾಯಾಚಿ. ಇದು ನಿಮಗೂ ಬರ್ತಿರ್ಬೇಕಿದೆ. ಯಾಕಂದ್ರೆ ಸರ್ವಸಾಧಾರಣ ಚಿದಂಬರ ಮಹಾಸ್ವಾಮಿ ಭಕ್ತರೊಳಗುನು ಇದನ್ನ ಅನ್ನತ್ತಾರ. ಆಮೇಲೆ ನಮ್ಮಲ್ಲಂತರೂ ಸಾಂಪ್ರದಾಯಿಕ ಮಧ್ಯಾಹ್ನ ಭಜನೆ ಒಳಗೆ ಅದ. ಇದ್ರ ಅರ್ಥ ನಾವು ಕಲ್ಪನಾ ಮಾಡ್ಕೊಂಡಿಲ್ಲ. ನಾವು ಬಹಳಷ್ಟು ಅಭಂಗಗಳು ಅಂತೇವು, ಆದ್ರ ಅರ್ಥ ಮಾಡ್ಕೊಳ್ಳಾರ್ದಕ್ಕಾಗಿ ನಮಗ್ ಏನಾಗ್ಬಿಡ್ತ ಅಂದ್ರ ಇದ್ರ ಮಾಡು ಸಹಿತ ನಾವ್ ಇಲ್ಲೂ ಸಮಾಧಾನ ಕಳ್ಕೋತೇವ್. ಅದಕ್ಕ ಪ್ರಜ್ಞೆ ವಿನ ಅರ್ಥನ ಕಳೆ ಅಂತಾರ ಸಮರ್ಥರಂತಾರ. ಸಾಧಕರು ಹೆಂಗಿರ್ಬೇಕು ಅಂದ್ರ ಪ್ರಜ್ಞಾವಂತರಾಗಿರ್ಬೇಕು. ನಾವ್ ಏನ್ ಮಾಡ್ಲಿಕ್ಕತ್ತೇವು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡು ಮಾಡ್ಬೇಕಂತಾರ. ಅರ್ಥ ಇರ್ಲಾರ್ದ ಮಾಡಿದ್ದು ಅದು ಪರಮಾರ್ಥನೇ ಆಗುದಿಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ತಾರ.
ಪರಮಾರ್ಥ ಯಾವಾಗ ಆಗ್ತದ ನಾವ್ ಏನ್ ಮಾಡ್ತೇವಲ್ಲ ಅದು ಅರ್ಥ ಆಗ್ಬೇಕು ನಮಗ. ಇಷ್ಟೇ ಯಾಕೆ ನೀವು ಊಟ ಮಾಡ್ಬೇಕಾದ್ರೂ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಮನಸ್ಸು ಕೊಟ್ಟು ಮಾಡಿದ್ರೆ ಮಾತ್ರ ಅದ್ರಾಗ ಇದು ಇರ್ತದೆ. ಎಕಡೆ ಲಕ್ಷ ಇಟ್ಕೊಂಡು ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಹಿಂಗ್ ತಿನ್ಕೋತ ಕೂತ್ರಿ ಅಂದ್ರೆ ನೀವು ಏನ್ ತಿಂತಿರೋ ನಿಮಗೆ ಗೊತ್ತಾಗುದಿಲ್ಲ ಏನ. ಅದಕ್ಕ ಇವನ್ನೆಲ್ಲ ಕಲ್ಕೋಬೇಕು. ಅವ್ರಂತಾರ ಧನ್ಯ ಹೋ ಪ್ರದಕ್ಷಿಣ ಸದ್ಗುರು ರಾಯಾಚಿ ಅಂತ. ಆ ಸದ್ಗುರುವಿನ ಒಂದು ಪ್ರದಕ್ಷಿಣ ಹಾಕುವಂತ ಅವಕಾಶ ಯಾರು ಸಿಕ್ಕದಲ್ಲ ಅವ್ರು ಎಂಥ ಧನ್ಯ ತಮ್ಮ ಜೀವನಪ್ಪ ಅವ್ರದಂತ. ಸದ್ಗುರುಗಳ ಒಂದು ಪ್ರದಕ್ಷಿಣೆ ಒಳಗ ಎಂಥದ್ದದ ಅನ್ನುವಂಥದ್ದು ಇಡೀ ಅಭಂಗ ಹೇಳ್ತದದು. ಆ ಗುರುನಾಥನ ಪ್ರದಕ್ಷಿಣ ಆಗ್ಲಿಕ್ಕೆ ಜಾಲಿತ್ವರ ಸುರವರ ವಿಮಾನ ಉತ್ತರಾಯಾಚಿ. ಸುರವರ ದೇವತೆಗಳು ವಿಮಾನದೊಳಗೆ ಬಂದು ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತ. ನಾ ಮೊದಲು ಹೋಗಿ ಪ್ರದಕ್ಷಿಣ ಹಾಕು, ನಾ ಮೊದಲು ಪ್ರದಕ್ಷಿಣ ಹಾಕಬೇಕು ಅಂತೇಳಿ. ವಿಚಾರ ಮಾಡ್ರಿ, ಅಂತ ಸದ್ಗುರುನಾಥ್ ನಮ್ಮ ಮನ್ಯಾಗೆ ಇದ್ದ. ನಮ್ಮ ಮನ್ಯಾಗೆ ಇದ್ದ. ಎಂದು ಪ್ರದಕ್ಷಿಣ ಹಾಕಬೇಕಂತ ಏನು ಎಂತದ ನೋಡ್ರಿ. ಜಾಲಿತ್ವರ ಸುರವರ ವಿಮಾನ ಉತ್ತರಾಯಿಸಿ ದೇವತೆಗಳು ವಿಮಾನದಿಂದ ಇಳಿಲಿ ಗಡಬಡ ಮಾಡ್ಲಿಕ್ಕಂತಾರ. ನಮಗ ಅರ್ಥ ಆಗ್ಲಿಲ್ಲ. ನಾವು ಗುರುನಾಥ್ ನಮ್ಮನ್ನು ಮನುಷ್ಯರೇ ಅಂತ ನಾವು ತಿಳ್ಕೊಂಡೇವು, ದೇವರಂತ ಗೊತ್ತಾಗಲಿಲ್ಲ. ಪದೋಪದಿ ಘಡನೆ ಅಪಾರ ಪುಣ್ಯಾಚಾರಾಶಿ. ಅಕಸ್ಮಾತ್ ಹಂಗ ಮ್ಯಾಲಿಂದ ಮ್ಯಾಲ ನಿನಗ ಗುರುನಾಥನ ಪ್ರದಕ್ಷಿಣ ಹಾಕುವಂತ ಅವಕಾಶ ನಿನಗ ಅಂತ ಸುಕೃತ ಪ್ರಾಪ್ತಾತು ಅಂದ್ರ ಸಕಲ ಈ ತೀರ್ಥ ಘಡಲೆ ಅಮ್ಮ ಆದಿಕರುಣಿ ಕಾಶ. ಎಲ್ಲಾ ತೀರ್ಥಗಳು, ಭೂಮಿ ಮೇಲೆ ಇರುವಂತಹ ಎಲ್ಲಾ ತೀರ್ಥಗಳು, ಸಕಲ ಈ ತೀರ್ಥೆ ಘಡಲೆ ಅಮ್ಮ ಆದಿಕರುಣಿ ಕಾಶಿ. ಕಾಶಿ ಒಳಗೆ ಈಗೇನವಲ್ಲ ಇದೆಲ್ಲಾ ತೀರ್ಥಗಳು ಆ ಗುರುನಾಥನ ಆ ತೀರ್ಥಗಳ ಸ್ನಾನ ಮಾಡಿದಂತ ಪುಣ್ಯ ಸದ್ಗುರುನಾಥನ ಒಂದು ದರ್ಶನದಾಗದ, ಒಂದು ಪ್ರದಕ್ಷಿಣದಾಗದ, ದರ್ಶನದಾಗದ, ಸ್ಪರ್ಶನದಾಗದ, ಸಂಭಾಷಣೆ ಒಳಗದ. ಮತ್ತ ಅವನ್ನೆಲ್ಲ ನಾವು ಅನುಭವಿಸೇವಂದ್ರ ನಮ್ಮಂತ ಭಾಗ್ಯವಂತರು ಯಾರಿರ್ಬೇಕು ಹೇಳ್ರಿ. ಇಷ್ಟಾಗಿಯೂ ನಾವು ಅಡ್ಡಾಡ್ತಿದ್ದೇವ ಅಂದ್ರ ಅದಕ್ಕೆ ಸಮರ್ಥರಂದ್ರು ಬಹು ಹಿಂಡತಾ ಸೌಖ್ಯ ಹೋಣಾರ ನಾಯಿ ಅಂತ. ನೀ ಹಿಂಗ ಜಗತ್ತಾಗ ಅಡ್ಡಾಡ್ಕೊತ ಕೂತಿ ಅಂದ್ರ ನಿನಗ್ ಸುಖ ಸಿಗುದಿಲ್ಲ, ಶರೀರ ಹಾಳಾಗಿ ಹೋಗ್ತದ, ಶರೀರ ಬಾದಾಗಿ ಹೋಗ್ಬಿಡ್ತದ. ಈಗ ನಮಗೆ ನೋಡ್ರಿ ಏನು ಆಗುದಿಲ್ಲ. ಈಗ ಹಿಂದಕ್ಕೆ ಅಡ್ಡಾಡಬಹುದಾಗಿತ್ತು, ಆವಾಗನು ಅಡ್ಡಾಡೋ ಮನಸ್ಸು ನಮ್ಗೆ ಬರಲಿಲ್ಲ. ಯಾಕಂದ್ರ ಹುಟ್ಟುದೇ ಮಹಾರಾಜರ ಎದುರಿಗೆ ಹುಟ್ಟಿದೆ ನಾವು. ನಮ್ಮ ಸುಕೃತ ಅಂದ್ರ ಹುಟ್ಟುದೇ ಸದ್ಗುರುನಾಥನ ಎದುರಿಗೆ ಹುಟ್ಟಿದೆವು, ಅವನು ತೊಡಿ ಮೇಲೆ ಬೀಳದೆವು, ಅವನೇ ಸರ್ವಸ್ವನು ಅಂತದ್ದು ನಮ್ಮ ರಕ್ತದೊಳಗೆ ತಂದೆ ತಾಯಿಗಳ ಒಂದು ಪುಣ್ಯದಿಂದ ನಮ್ಮ ರಕ್ತ ನರನಾಡಿ ಒಳಗೆ ಸಹಿತ ಗುರುನಾಥನ ಹೊರತಾಗ ಅನ್ಯ ದೇವರಿಲ್ಲ ಅನ್ನುವಂಥದ್ದು ಅವಾಗೇ ನಮ್ಮಲ್ಲಿ ಆ ರಕ್ತದಾಗ ಸೇರ್ಕೊಂಡು ಬಿಡ್ತು ಅಂದಾಗ ಎಲ್ಲಿ ಹೋಗ್ಬೇಕಂತೇಳಿ ಅನಿಸೇ ಇಲ್ಲ ನಮಗ. ನಮ್ಮ ತಂದೆಯವ್ರು ಅಂತಿದ್ರು, ಎಲ್ಲರೂ ತೀರ್ಥಕ್ಷೇತ್ರ ಅಲ್ಲೇ ಇಲ್ಲಿ ಅಡ್ಡಾಡೋರು. ನಮ್ಮ ತಂದೆಯವ್ರು ಅಂತಿದ್ರು, ಎಲ್ಲ ನಾನು ಗುರುನಾಥನ ಚರಣದೊಳಗೆ ಎಲ್ಲಿ ಅಡ್ಡಾಡೋದು ಅಂತ. ಹಿಂಗ ಸದ್ಗುರುನಾಥನ ಒಂದು ಸಾನ್ನಿಧ್ಯ ಸಿಕ್ಕಾಗ, ಸದ್ಗುರುನಾಥನ ಅನುಗ್ರಹ ಸಿಕ್ಕಾಗ ಅಕಸ್ಮಾತ್ ನೀನು ಅಡ್ಡಾಡ್ಲಿಕ್ಕತ್ತೆ ಅಂದ್ರೆ ಕೇವಲ ನಿನಗೆ ದಣುನೇ ಆಗ್ತದ, ಮನಸ್ಸೇನು ಸಮಾಧಾನ ಆಗುದಿಲ್ಲ. ಹಿಂಗಂತೇಳಿ ಅಡ್ಡಾಡೋದು ಬಿಡು ಅಂತೂ ಅನ್ನೋದಿಲ್ಲ ಜ್ಞಾನಿಗಳು. ನಿಮ್ಮ ಶರೀರ ಸದೃಢಿದ್ದಾಗ ಅಡ್ಡಾಡ್ರಿ. ಯಾಕಂದ್ರ ಅವಕಾಶಗಳು ಪುಣ್ಯಕ್ಷೇತ್ರದೊಳಗ ಅಲ್ಲಿ ಹೆಂಗಿರ್ತಾವ ಅಂದ್ರೆ, ಪುಣ್ಯಕ್ಷೇತ್ರದೊಳಗೆ ಸಾಧು ಸತ್ಪುರುಷರು ಸಂತರು ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದಿರ್ತಾರ, ಅಲ್ಲಿ ಅಡ್ಡಾಡಿ ಬಂದಿರ್ತಾರ, ಅಲ್ಲಿ ವಸ್ತಿ ಮಾಡಿ ಬಂದಿರ್ತಾರ, ಅಲ್ಲಿ ಸಾಧನಾ ಮಾಡಿ ಬಂದಿರ್ತಾರ. ಅಂತಲ್ಲಿ ಹೋಗಿ ನೀವು ಹೋಗಿ ಬಂದ್ರಿ ಅಂದ್ರ ಅವರ ಒಂದು ಕೃಪೆಯಿಂದ, ಅವ್ರ ಕೃಪಾ ದೃಷ್ಟಿಯಿಂದ ನಿಮ್ಮ ಗುರುವಿನ ಭಕ್ತಿ ಮಾಡ್ಲಿಕ್ಕೆ ನಿಮಗೆ ಮತ್ತಷ್ಟು ಏನಪ್ಪಾ ಅಂದ್ರ ಇದು ಸಿಗುತ್ತದ. ಏನು ಮತ್ತಷ್ಟೊಂದು ಅಂತರಂಗದ ಒಂದು ಪ್ರೇರಣಾ ಆಗ್ತದೆ. ಈಗ ಪಂಢರಪುರನೊಳಗೆ ನೋಡ್ಬೇಕು ನೀವು, ವಾರ್ಕರಿ ಸಂತರು ಹೋಗ್ತಾರ ಪಂಢರಪುರಕ್ಕೆ ಏಕಾದಶಿಗೆ. ಬಹಳಷ್ಟು ಮಂದಿನ ಕೇಳಿದ್ ನಾನು, ಇಂಥ ಗದ್ದಲದಾಗ ಪಂಢರನಾಥನ ದರ್ಶನ ಹೆಂಗ ಆಗ್ತದಪ್ಪ ನಿಮಗ ಅಂತಂದೆ. ಅವ್ರ ಏನಂತಾರ, ಅವರು ಕುಲಕರ್ಣಿಯರ ನಾವು ದರ್ಶನ ನೋಡುದಿಲ್ರಿ ಅಂತಾರ ಅವರು. ಅಲ್ಲಿ ಹೋಗ್ತೇವು, ಪಂಢರನಾಥನ ಶಿಖರ ದರ್ಶನ ಮಾಡ್ಕೋತೇವು,
ಅಲ್ಲಿ ಮಹಾತ್ಮರ ಕೀರ್ತನ ಪ್ರವಚನಗಳು ನಡೆದಿರ್ತಾವ, ಸಾಧು ಸಂತರು ಅಲ್ಲಿ ಬಂದಿರ್ತಾರ, ಅವ್ರ ದರ್ಶನ ತಗೊಂಡು ಬಂದು ಬಿಡ್ತೇವು, ನಮಗ್ ಸಾಕ್ರಿ ಅಷ್ಟೇ ಅಂತ. ಅಂದ್ರ ಉದ್ದೇಶ ತೀರ್ಥ ಕ್ಷೇತ್ರಕ್ಕೆ ಹೋದಾಗ ಏನಿರ್ಬೇಕಂದ್ರ ಸಾಧು ಸಂತರ ದರ್ಶನ ತಗೋಬೇಕು. ಅವರಿಂದ ಬರುವಂತಹ ಒಂದು ಅಮೃತಮಯ ವಾಣಿ ಅನ್ನೋದಲ್ಲ, ಅನುಭವ ವಾಣಿಯನ್ನು ನಾವು ಅನುಭವಿಸಬೇಕು. ಅವೆಲ್ಲ ಅಲ್ಲಿಯೂ ಸಿಗ್ತಾವ. ನೀನು ಒಂದು ಪ್ರಜ್ಞಾವಂತ ಆದ್ರೆ ನಿನ್ನ ಗುರುನಾಥ ಇಲ್ಲಿ ಇದ್ದಾನ. ಅವ ಸಗುಣದಾಗಿದ್ದಾಗೂ ನಿನಗೆ ತಿಳಿಸ್ಕೊತ ಬಂದಾನ, ನಿರ್ಗುಣದಾಗಿದ್ದು ಸಹಿತ ನೀನು ಹೃದಯದಾಗಿದ್ದು ಅದನ್ನ ಪ್ರೇರಣಾ ಕೊಟ್ಟದ ಪುತ್ರ ಯಾತ. ನೋಡ್ರಿ, ಅಖಂಡ ಸದ್ಗುರುವಿನ ಮೇಲೆ ಯಾರು ನಿಷ್ಠ ಇಟ್ಟಾರಲ್ಲ, ಅವ್ರು ನಿರ್ಗುಣದಾಗಿದ್ರು ಸಹಿತ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊತಾನೆ ಇರ್ತಾರ. ಸ್ವತಃ ಅಂತರಂಗದೊಳಗೆ ಪ್ರೇರಣಾ ರೂಪದಿಂದಲೇ ಮಾಡ್ತಾರ, ಅಥವಾ ಯಾರ ಮುಖದಿಂದಲೇ ಅದನ್ನ ಮಾಡ್ತಾರ. ಅಂತ ಭಾವ, ಅಂತ ನಿಷ್ಠ ನಮ್ಮಂತಲ್ಲಿ ಇರಬೇಕು ಅಂತ ಹೇಳಿ ಸಮರ್ಥರಂದ್ರು. ನೀವ್ ಇದನ್ನ ನೋಡಪ್ಪ, ಬಹು ಹಿಂಡತ ಸೌಖ್ಯ ಹೋಣಾರ ನಾಯಿ. ಬಹಳ ಅಡ್ಡಾಡಿ ಹೈರಾಣ ಆಗ್ಬೇಡ. ಸಿನಾವೇ ಪರಿನಾತುಡೆ ಹಿತಕ. ಹಿತ ಅಂತರೂ ಆಗುದಿಲ್ಲ, ಮತ್ತಷ್ಟು ನಿನಗೆ ಹೈರಾಣ ಮಾಡ್ಕೋತಿಪ್ಪ ನೀನು. ಇವತ್ತೆಲ್ಲರ ಒಂದ್ ಕಡೆ ಹೋಗಿ ಬಂದಿದ್ರೆ 4 ದಿವಸ ನೀ ಮಾಡು ಧ್ಯಾನ ತಪ್ತದ. ಹೌದಂತಿರಲ್ಲ ಅಂತೀರ, ಮಾಡು ಉಪಾಸನಾ ತಪ್ತದ. ಮನಸ್ಸು ಹೇಳ್ತದ, ಹೈರಾಣ ಆಗ್ಯದ ಓ ಮರ, ಈಗ ನಮಗೆ ಹಿಂಗಾಗ್ಲಿಕ್ಕತ್ತದ. ಈಗ ನಮಗ ಅಲ್ಲೇ ಇಲ್ಲಿ ಪ್ರೇಮದಿಂದ ಕೀರ್ತನ ಪ್ರವಚನ ಅದು ಅಂತಾರಲ್ಲ, ನಾ ಅಂತ ನೋಡ್ರಪ್ಪ, ನಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬಿಡ್ಬೇಕು ಅಂತೀನಿ. ಮನಿಗ್ ಬಂದು ಕರ್ಕೊಂಡು ಹೋಗ್ತಾರ ಕಾರ್ನಾಗ, ಕರ್ಕೊಂಡು ಬಂದ್ರು ಸಹಿತ 2 ದಿವಸ ಮುಂದೆ ನಮ್ಮ ಉಪಾಸನದೊಳಗ ಏನು ಮೊದಲಿನ ಒಂದ್ ಇದು ಇರ್ತದ ಅದು ಆಗುದಿಲ್ಲ. ಧ್ಯಾನ ಕೂಡ್ಬೇಕಂದ್ರ ಹೈರಾಣ ಅನಿಸಿದಂಗ ಆಗ್ತದ. ವಯಸ್ಸು ಪ್ರಮಾಣ ಇವೆಲ್ಲ ಆಗ್ತಾವ. ಅದಕ್ಕೆ ಸಮರ್ಥರಂತಾರ, ಸದ್ಗುರುನಾಥನ ಶಿಷ್ಯರು ಬಹಳ ಉಪಾಧಿ ಹಾಕೊಳ್ಳಬಾರ್ದು. ಉಪಾಧಿ ಹಾಕೋರಿ, ಖರೆ ಉಪಾಧಿ ಒಳಗೆ ಸಿಗ್ಬ್ಯಾಡ್ರಿ ಅಂತಾರ. ಉಪಾಧಿ ಸೋಡುನೈ, ಉಪಾಧಿತ ಸಾಂಪಡುನೈ. ಒಬ್ಬ ಸದ್ಗುರುವಿನ ಶಿಷ್ಯ, ಅವನ ಧರ್ಮ ಏನಪ್ಪಾ ಅಂದ್ರ ತನ್ನ ಗುರುವಿನ ಕೀರ್ತಿಯನ್ನು ಈ ಭೂಮಿ ಮೇಲೆ ಬೆಳೆಸಬೇಕಾಗಿದ್ದ ಅವನ ಧರ್ಮದ. ಅದಕ್ಕಾಗಿ ಗುರುವಿನ ಕೀರ್ತಿಗಾಗಿ ನೀನು ಶ್ರಮ ತಗೋಂತಾರ ಅವ್ರು. ಇಂಥ ಒಬ್ಬ ಆತ್ಮ ಸಾಕ್ಷಾತ್ಕಾರಿ ಸದ್ಗುರು ಭೂಮಿ ಮೇಲೆ ಅವತಾರ ತೊಟ್ಕೊಂಡು ಬಂದ ಅಂತನ್ನುವಂತಹದ್ದು ಜಗತ್ತಿನ ಜೀವಿಗಳಿಗೆ ಅವನ ಉಪದೇಶ ಎಲ್ಲರ ಹೃದಯದೊಳಗೆ ನೆಲೆಸು ಸಂಬಂಧ ನೀ ಶ್ರಮ ಮಾಡ್ಕೋ, ಅದು ನಿನ್ನ ಧರ್ಮ ಅಂತಾರ. ಅದಕ್ಕಾಗಿ ಮನೆಯಾಗ ಕೂಡ್ಬೇಡ ನೀನು. ಅದಕ್ಕಾಗಿ ಅಕಸ್ಮಾತ್ ನಿಮ್ ಮನೆಯಾಗ ಕೂಡ್ತಿದ್ದಿ ಅಂದ್ರ ನೀವೊಬ್ಬ ಶಿಷ್ಯ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ನಮ್ಮ ಮಹಾರಾಜರು, ರಂಗರಾವ್ ಮಹಾರಾಜರು, ಇಂಥ ಒಂದು 700 ಕುಲಕರ್ಣಿಕೆ ಇತ್ತು, 120 ಎಕರೆ ಜಮೀನಿತ್ತು, ಒಬ್ಬನೇ ಮಗ, ಸುಂದರವಾದಂತ ಹೆಂಡತಿ ಎಲ್ಲಾ ಇದ್ರು ಸಹಿತ ಅಲ್ಲೇ ಲಗ್ನ ಆದ್ಮೇಲೆ ಸಂಸಾರದಾಗ ಇದ್ದಾಗೆ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು. ಆದ್ರೂ ತನ್ನ ಗುರುವಿನ ಕೀರ್ತಿ ಬೆಳೆಸೋ ಸಂಬಂಧ ಪ್ರಪಂಚವನ್ನ ಉಟ್ಟು ಬಟ್ಟಿ ಮೇಲೆ ಬಿಟ್ಟು ತ್ಯಾಗ ಮಾಡಿ ಬಂದ್ರು. ಅಂದ್ರ ಇದಕ್ಕೆ ಶಿಷ್ಯತ್ವ ಅಂತಾರ. ಇದಕ್ಕೆ ಶಿಷ್ಯ ಅಂತಾರ ಅವ್ರು. ಶಿಷ್ಯ ಹಿಂಗಿರ್ಬೇಕು, ಹೆಂಗಿರ್ಬೇಕು, ಹಿಂಗಿರ್ಬೇಕು. ಇದಕ್ಕಂತಾರ ಭಕ್ತಿ ಅಂತ. ಇದು ಭಕ್ತಿ. ಈಗ ಇದನ್ನ ನೀವು ಮಾಡ್ಲಿಕ್ಕತ್ತಿರಲ್ಲ, ನೀವೆಲ್ಲರೂ ಕೂತ್ಕೊಂಡು ಈ ಒಂದು ಮಾತ್ರೆ ಸತ್ಸಂಗದ ಮುಖೇನ ಎಷ್ಟು ಒಂದು ಮಹಾತ್ಮರ ವಿಚಾರಗಳನ್ನ ತಿಳಿಸ್ಬೇಕನ್ನುವಂತಹದ್ದು ಒಳಗ ಉತ್ಸುಕತೆ ಅದ. ಅಂದ್ರ ಅದು ಒಂದು ಗುರುವಿನ ಭಕ್ತಿ. ಈಗ ನೋಡ್ರಿ, ಸದ್ಗುರುನಾಥರ ಒಂದು ಕೀರ್ತಿ ಬೆಳೆಸೋ ಮಂದಿ ಮಾಡ್ಲಿಕ್ಕತ್ತಿರಲ್ಲ. ನೀವು ಮಾಡ್ತೀರಂತೇಳಿ ನಾ ಬಂದನಿಲ್ಲಿ, ನೀವು ಕರೆದರಿ ಅಂತೇಳಿ ನಾ ಇಲ್ಲಿ ಬಂದು ಸೇವಾ ಮಾಡ್ಲಿಕ್ಕತ್ತೀನಿ. ಇದೆಲ್ಲಾನು ಈಗೇನ್ ನೀವು ಮಾಡ್ಲಿಕ್ಕತ್ತಿರಲ್ಲ, ಇದಕ್ಕಂತಾರ ಭಕ್ತಿ ಅಂತ. ಇದಕ್ಕಂತಾರ ಭಕ್ತಿ. ಏನು ಶಿವಾಜಿ ಮಹಾರಾಜರು ಹೇಳಿರ್ಬೇಕು ನಿಮಗೆ. ಈಗೊಮ್ಮೆ ಪುಣಾದೊಳಗ ಅವ್ರದ್ದು ರಾಜವಾಡೆ ಇತ್ತು, ಇರ್ಲಿಕ್ಕಿಲ್ಲ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಅಕಸ್ಮಾತ್ ಅವ್ರ ವಾಡೆಕ್ ಹೋಗಿ ಜೈ ಜಯ ರಘುವೀರ ಸಮರ್ಥ ಅಂತೇಳಿ ಭಿಕ್ಷಾಕ್ ಹೋದ್ರು. ಒಳಗ್ ಶಿವಾಜಿ ಮಹಾರಾಜರಿದ್ರು. ಅವ್ರಂದ್ರು, ಸದ್ಗುರುನಾಥ್ ನನ್ನ ಮನೆಗ್ ಭಿಕ್ಷಾಕ್ ಬಂದಾನ, ನನ್ನ ಮನೆಗೆ ಭಿಕ್ಷಾಕ್ ಬಂದಾನ, ನಾ ಏನ್ ಹಾಕ್ಲೆ ಅವಾಗ ಅವನೇ ಕೊಟ್ಟದ, ನಾ ಏನ್ ಹಾಕೋದದ ಅಂತ. ಅಂತ ಒಂದು ಶಿಷ್ಯತ್ವ ಶಿವಾಜಿ ಮಹಾರಾಜರದು. ಅವಂದ ಆಗಿಂದ ಆಗ ತಮ್ಮ ಚಿಟ್ನೇಶನ ಕರೆಸಿ ಇಡೀ ತನ್ನ ರಾಜ್ಯದ ಸಂಪತ್ತು ಏನದಲ್ಲ ಎಲ್ಲಾನು ಬರಿಸಿ ರಾಜಮುದ್ರಾ ಒತ್ತಿ ಆ ಹಾಳೆ ಒಯ್ದು
ಸಮರ್ಥರ ಒಂದ್ ಜೋಳಿಗ್ಯಾಗ ಹಾಕ್ಬಿಟ್ಟಂತ. ಇದನ್ನ ಈ ಕಥೆ ನಮ್ಮ ಮಹಾರಾಜರು ಮೇಲೆ ಮೇಲೆ ಹೇಳ್ತಿದ್ರು. ನಾವು ಪ್ರವಚನ ಮಾಡುವ ಹೊತ್ನ್ಯಾಗ ಭಕ್ತಿ ಹೆಂಗಿರ್ಬೇಕು ಹೆಚ್ಚಿ ತೋರ ಅಭಂಗದ ಮೇಲೆ ಈ ನಮ್ಮ ಈ ಪ್ರವಚನ ಹೇಳ್ತಿದ್ರು ಮಹಾರಾಜರು. ನಮ್ಮ ಮಹಾರಾಜರು ಹೇಳುವತ್ನಾಗ ಅಂತಿದ್ರು, ಜೋಳಿಗ್ಯಾಗ ಇಡೀ ರಾಜ್ಯನೇ ಬರೆದು ಹಾಕಿದ ಇದಕ್ಕಂತಾರ ಶಿಷ್ಯತ್ವ. ಯಾಕಂದ್ರ ಆ ಒಂದು ಸ್ವರಾಜ್ಯ ಕಟ್ಟು ಸಂಬಂಧ ಸದಾ ಕತ್ತಿ ಅಲಿಗಿನ ಮೇಲೆ ಯುದ್ಧ ಮಾಡ್ಕೋತ ಇಷ್ಟೆಲ್ಲಾ ಸಂಪಾದನಾ ಮಾಡಿದಂತಹ ಇಡೀ ರಾಜ್ಯದ ಒಂದ ಸರ್ವ ಸಂಪತ್ತನ್ನ ಸದ್ಗುರುವಿಗೆ ಅರ್ಪಣಾ ಮಾಡುವಂತ ಶಿಷ್ಯ ಏನಿದ್ದಲ್ಲ ಇದಕ್ಕಂತಾರ ಭಕ್ತಿ ಅಂತ ಹೇಳಿ ಸದ್ಗುರುನಾಥ ಅದನ್ನು ಸ್ವೀಕಾರ ಮಾಡ್ಲಿಲ್ಲ. ಅದಕ್ಕಂತಾರ ಗುರು ಅಂತ. ಚಲೋ ಆತ್ ಬಿಡು ಅಂತೇಳಿ ಅವ್ರು ತಗೊಂಡ್ ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಆದ್ರೆ ಸಮರ್ಥರಂತ ಸದ್ಗುರುಗಳು ಸಿಗಬೇಕಾತಂದ್ರ ಸಾವಿರ ಜನ್ಮದ ಒಂದು ಪುಣ್ಯ ಬೇಕು. ಅವ್ರಂದ್ರು, ಅಲ್ಲೋ ಶಿವಬಾ ಇದನ್ನ ತಗೊಂಡ್ ಏನ್ ಮಾಡ್ಲಿ ಅಂತಂದ್ರು. ಇದನ್ನ ನಾ ತಗೊಂಡ್ ಏನ್ ಮಾಡ್ಲಿ ಅಂತ ಅವ್ರಂದ್ರು, ಇದೆಲ್ಲ ನಿಮ್ಮದೇ ಅದ, ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ, ಈಗಂತ್ರ ನಾ ಖಾಲಿ ಇದ್ದೀನಂತ. ಈಗ ನಾ ಎಲ್ಲಾ ನಿಮಗ ಅರ್ಪಣಾ ಮಾಡಿಬಿಟ್ನಿ. ಸಮರ್ಥರಂದ್ರು, ಅರ್ಪಣಾ ಮಾಡಿ ಹೌದಲ್ಲ ಹಂಗಾರ ಅಂದಾಗ ನಾ ಹೇಳಿದ್ದಿ ಕೇಳ್ಬೇಕು ನೀನು, ನಡಿ ಹಂಗಾರ ನನ್ ಜೋಡಿ ಭಿಕ್ಷಾಕಂತ. ಚಕ್ರವರ್ತಿ ಶಿವಾಜಿ ಮಹಾರಾಜರಿಗೆ ಸಮರ್ಥರಂತಾರ, ನಡಿ 5 ಮನಿ ಭಿಕ್ಷೆ ಬೇಡ್ಕೊಂಡ್ ಬರೋಣ ಅಂತ ಹೇಳಿ ಸರಾಸರ ಎಲ್ಲಾ ರಾಜ ಪೋಷಾಕ್ ತೆಗೆದ್ರು, ಒಂದ್ ಧೋತ್ರ ಹರಿದ ಒಂದ್ ಜೋಳಿಗೆ ಮಾಡ್ಕೊಂಡ್ ಸಮರ್ಥರ ಬೆನ್ನ ಹತ್ಕೊಂಡು ಭಿಕ್ಷಾ ಬೇಡ್ಲಿಕ್ಕೆ ಶಿವಾಜಿ ಮಹಾರಾಜರು ಹೋಗ್ತಾರ. 5 ಮನಿ ಭಿಕ್ಷಾ ಬೇಡೆ ಮಾವುಲಿ ಅಂತದ ಅಲ್ಲಿ ಹೋಗಿ ಅದ್ ಏನೇನ್ ಹಾಕ್ಯಾರ ಅದನ್ನೆಲ್ಲಾ ಜೋಳಿಗೆ ಬಿಚ್ಚಿ ಇಬ್ರು ಕೂರ್ಸಿ ಊಟ ಮಾಡಿದ್ರು. ಮಾಡಿದಾಗ ಒಂದ್ ಸ್ವಲ್ಪರಿ ಶಿವಾಜಿ ಮಹಾರಾಜರ ಮೂತಿ ಮೇಲೆ ಸ್ವಲ್ಪರಿ ಇದು ಆಗ್ಬೇಕಲ್ಲ, ಇಂಥ ಒಂದು ಸಮಾಧಾನದ ಕಡೆ ಇತ್ತು. ಇವತ್ತು ನನ್ನ ಜನ್ಮ ಸಾರ್ಥಕ ಆತು ಅಂತಂದ್ರು ಶಿವಾಜಿ ಮಹಾರಾಜರು. ಯಾಕಂದ್ರ ನನ್ನ ಗುರುನಾಥ ನನಗ ನೀಡಿದ್ದನ್ನು ನಾನು ಅವ್ ನೀಡುವಂತ ಅವಕಾಶ ನನ್ನ ಗುರುನಾಥ್ ಕೊಟ್ಟಲ್ಲ, ನನಗೆ ಇದು ಆತು. ಗುರುನಾಥನ ಜೋಡಿ ಕೂತು ಊಟ ಮಾಡುವಂತಹ ಇಂಥ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಅಂತೇಳಿ ಆನಂದದಿಂದ ಊಟ ಮಾಡ್ಲಿಕ್ಕತ್ತಾಗ ಸಮರ್ಥರ ಅಂದ್ರಂತ, ಏನು ಶಿವಬಾ ಅಂದ್ರಂತ, ನೀನು ಕಲಿಯುಗದ ಜನಕ ಮಹಾರಾಜ ನೋಡಪ್ಪ, ನೀನು ಕಲಿಯುಗದ ಜನಕ ಮಹಾರಾಜ ನೋಡುವ. ಈಗ ನನಗ ನೀ ರಾಜ್ಯ ಕೊಟ್ಟಿಲ್ಲ, ಈಗ ನನ್ನ ಪ್ರತಿನಿಧಿಯಾಗಿ ನೀ ರಾಜ್ಯ ಆಳುವು ಅಂತ ಹೇಳಿ ತಮ್ಮ ಭಗವ ಹರಿದು ಇದೇ ಒಂದು ಭಗವಾದ ನಿಶಾನಿ ಮಾಡಿಕೊಂಡ ನನ್ನ ಒಂದು ಪ್ರತಿನಿಧಿಯಾಗಿ ಆಳು ಅಂತೇಳಿ ತಿರುಗಿ ರಾಜ್ಯವನ್ನು ಒಪ್ಪಿಸಿದ್ರು. ಶಿವಾಜಿ ಮಹಾರಾಜರು ಅವ್ರ ಹೆಸರಲ್ಲೇ ರಾಜ್ಯ ಆಳಿದ. ಅದಕ್ಕೆ ಶಿವಾಜಿ ಮಹಾರಾಜರ ಧ್ವಜ ಏನದಲ್ಲ, ಅದು ಭಗವಾ ಧ್ವಜ ಅದ, ಸಮರ್ಥರ ಭಗವಾ ಧ್ವಜ ಅದ. ಇದಕ್ಕಂತಾರ ಭಕ್ತಿ ಅಂತಾರ ಅವ್ರು, ಇದಕ್ಕ ಭಕ್ತಿ ಅಂತಾರ. ಮತ್ ಹಿಂಗ್ ಭಕ್ತಿ ಮಾಡುತ್ತಿತ್ತಂದ್ರ ಆ ಕಡೆ ಈ ಕಡೆ ಯಾಕೆ ಅಡ್ಡಾಡ್ತಿ ಅಂತಂತಾರ. ಬರೇ ದಣು ಮಾಡ್ಕೊಂಡು ಹೈರಾಣ ಮಾಡ್ಕೊಂಡು ಯಾಕ ನಿನ್ನ ಜೀವನದೊಳಗೆ ಇದು ಮಾಡ್ಕೋತಿಪ್ಪ, ಅನುಕೂಲ ಇದ್ದಾಗ ಮಾಡು, ಖರೆ ಈಗ ನೀ ಅದನ್ನ ಬೆನ್ ಹತ್ಬೇಡ ಅಂತಾರ. ಗುರುನಾಥ್ ಸಿಕ್ಕ ನಿನಗ. ಸಕಲ ತೀರ್ಥೆ ಗಡಲೇ ಅಮ್ಮ ಆದಿಕರಣ ಕಾಸಿ ಧನ್ಯ ಹೋ ಪ್ರದಕ್ಷಿಣ, ಕೋಟಿ ಬ್ರಹ್ಮ ಹತ್ಯಾ ಹರಿತ ಕರಿತಾ ದಂಡವತ. ಆ ಅಭಂಗನೊಳಗೆ ಹೇಳ್ತಾರ, ಕೋಟಿ ಬ್ರಹ್ಮ ಹತ್ಯಾ ಮಾಡಿದಂತಹ ಒಂದು ಪಾಪ ಏನದಲ್ಲ, ನಿನ್ನ ಸದ್ಗುರುನಾಥಗ ಒಂದು ದಂಡವತ್ತ ನಮಸ್ಕಾರ ಹಾಕು, ಎಲ್ಲಾ ಪಾಪ ನಾಶ ಆಗಿ ಹೋಗ್ತದೆ. ಇಂಥ ಗುರು ಮಹಿಮೆಯನ್ನು ನಾವು ಅರಿಲಾರ್ದ ಸುಮ್ನೆ ನೀವು ಅಡ್ಡಾಡಬೇಡ್ರಿ ಅಂತ ಹೇಳಿ ಸಮರ್ಥರಂದ್ರು. ಬಹು ಹಿಂಡತಾ ಸೌಖ್ಯ ಹೋಣಾರ ನಾಯಿ, ಹಿಣಾವೇ ಪರಿ ನಾತುಡೇ ಹಿತ ಕಾಯಿ, ವಿಚಾರೇ ಬರ ಅಂತರ ಬೋಧ ಬೀಜೆ. ವಿಚಾರ ಮಾಡಿ ಅಂತರಂಗಕ್ಕೆ ಬೋಧ ಮಾಡಕ್ ಹೇಳ್ತಾರ. ಇಷ್ಟೋ ತನಕ ನಾವೇನ್ ಚಿಂತನೆ ಮಾಡಿದೇವಲ್ಲ, ಇದನ್ನ ನಮ್ಮ ಅಂತರಂಗಕ್ಕೆ ಬೋಧ ಮಾಡಬೇಕು. ಬೋಧ ಮಾಡಿ ಇದ್ದಂತ ಸಮಯವನ್ನ ನಮ್ಮ ಜೀವನದೊಳಗ ಭಗವಂತ ನಮಗೇನು ಪ್ರಾಪ್ತ ಮಾಡಿ ಕೊಟ್ಟಂತ ಜೀವನದ ಸಮಯವನ್ನ ಪ್ರತಿ ಕ್ಷಣವನ್ನು ಸದ್ಗುರುನಾಥರ ಚಿಂತನದೊಳಗ ನಾಮಸ್ಮರಣೆಯೊಳಗ ನಾವು ಕಳಿಬೇಕು. ಗುರುನಾಥ ನಮ್ಮ ಜೊತೆನೇ ಇದ್ದಾನ, ಒಳಗ ಹೊರಗ ಎಲ್ಲಾ ಕಡೆ ಸದ್ಗುರುನಾಥ ನನ್ನ ಜೊತೆ ಇದ್ದಾರನ್ನುವಂತ ಅನುಭವ ನಮಗೆ ಎಂದ್ ಬರ್ತದಲ್ಲ, ಆವಾಗ ನಾವು ನಿಜವಾಗಿಯೂ ಶಿಷ್ಯತ್ವವನ್ನು ಸರಿಯಾಗಿ ಪಾಲಿಸ್ಲಿಕ್ಕತ್ತೀವಿ ಅಂತ ತಿಳ್ಕೊಬೇಕು. ಹೋಗಿ ಬರ್ಬೇಕ್ರಿ ಗುರುನಾಥನ ದರ್ಶನಕ್ಕ, ಕ್ಷೇತ್ರಕ್ಕೆ ಹೋಗಿ ಬರ್ಬೇಕು. ಅಲ್ಲಿಲ್ಲ ಗುರುನಾಥ ನಿನ್ನ ಒಳಗಿದ್ದಾನ.
ಅಲ್ಲಿ ಹೋಗು, ಭಕ್ತಿಯನ್ನು ಜಗತ್ತಿನೊಳಗೆ ಭಕ್ತಿ ಉಳಿಬೇಕು ಅಂತೇಳಿ ಹೋಗು, ಬೆಳಿಬೇಕು ಅಂತ ಹೋಗು. ಆದ್ರ ಇಷ್ಟು ನಾವು ತಿಳ್ಕೊಬೇಕು, ನನ್ನ ಗುರುನಾಥ್ ನನ್ನ ಹೃದಯದೊಳಗೆ ಇದ್ದಾನ, ನನ್ನ ಸುತ್ತಮುತ್ತಲೇ ಇದ್ದಾನ. ಅದಕ್ಕೆ ಮಾವುಲಿ ಅವರಂದ್ರು, ಮಾವುಲಿ ಜ್ಞಾನೇಶ್ವರ ಮಹಾರಾಜರು, ಸದ್ಗುರು ಸಾರಿಕ ಅಸತಾ ಪಾಟಿರಾಕ ಇತರಾಂಚ ಲೇಖ ಕೋಣಕರಿ. ನಿಮ್ಗೆಲ್ಲ ಈ ಅಭಂಗ ಗೊತ್ತಿರಬೇಕು. ಸದ್ಗುರು ಸಾರಿಕಾ ಅಸತ ಪಾಟಿರಾಕ, ಸದ್ಗುರು ಸಾರಿಕಾ ಅಸತ ಪಾಟಿರಾಕ ಇತರಾಂಚ ಲೇಖ ಕೋಣಕರಿ, ಇತರಾಂಚ ಲೇಖ ಕೋಣಕರಿ. ರಾಜಯಾತಿಕಾಂತ ಕಾಯ ಭೀಕಮಾಗೆ, राजयातिकांत काय भीक मागे. मनाचिया जोगे सिद्धी पावे, मनाचिया जोगे सिद्धी पावे. राजयातिकांत काय भीक मागे, राजयातिकांत काय भीक मागे. कल्पतरू तळवटी जो कोणी बैसला, कल्पतरू तळवटी जो कोणी बैसला. काय उणे त्याला सांग जोजी, सांग जोजी. राजयातिकांता काय भक मागे, राजयातिकांता काय भीक मागे. ज्ञानदेव म्हणे तरलो तरलो, ज्ञानदेव म्हणे तरलो तरलो. आता उद्धरिलो सद्गुरु कृपा, आता उद्धरिलो सद्गुरु कृपा. राजयाचिकांता काय भीक मागे, राजयाचिकांता काय भीಕ ಮಾಗೆ. ಒಂದು ಅಭಂಗದೊಳಗ ಒಂದು ಸಾಲ ತಿರುಗಿ ಮುರುಗಿ ಮೂರ್ ಸರಿ ಅನ್ನುವಂತಹದ್ದು ಒಂದು ಪದ್ಧತಿ ಅದ. ಆ ಸಾಲ ಹೆಂಗಿರ್ತದ ಅಂದ್ರ ಅದನ್ನ ಒತ್ತಿ ಹೇಳ್ಬೇಕಾಗಿರ್ತದ. ಅದಕ್ಕೆ ಈ ಅಭಂಗದಾಗ ಏನಂತಾರ, ರಾಜಯಾಚಿಕಾಂತ ಕಾಯ ಭೀಕ ಮಾಗೆ. ರಾಜನ ಹೆಂಡತಿ ಅಂದರೆ ಭಿಕ್ಷಾ ಬೇಡ್ತಾಳ. ಯಾಕೆ ಬೇಡ್ತಾಳ ಭಿಕ್ಷಾ? ಮಂದಿ ರಾಜಾದಿರಾಜನ ಹೆಂಡ್ರಿದ್ದೇವ್ ನಾವು ಅಂತ್ಯೋ. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತ್ಯೋ. ರಾಜಾದಿರಾಜರ ಮಹಾರಾಜರ ಹೆಂಡ್ರ ನಾವಿದ್ದಾಗ ಗೋಳ್ಯಾಡ್ಕೊತ ಕೂಡ್ತಿತ್ತಂದ್ರ ಆ ರಾಜನ ಹೆಂಡತಿ ಭಿಕ್ಷಾ ಬೇಡಿದಂಗೆ ಆಗ್ತದ. ರಾಜನ ಹೆಂಡತಿ ಭಿಕ್ಷಾ ಬೇಡಿದ್ರೆ ಎಷ್ಟು ಅಸಹ್ಯ ಆಗ್ತದ. ಈಗ ಒಬ್ಬಕ್ಕೆ ಭಿಕ್ಷಾ ಬೇಡಾಕಿರ್ತಾಳ, ಸುಂದರ ಇರ್ತಾಳ, ರಾಜ ಮನಸ್ಸು ಬರ್ತದ, ಆತಕ್ಕಿನ ಲಗ್ನ ಆಗಿಬಿಡ್ತಾನ, ರಾಣಿ ಆಗಿಬಿಡ್ತಾಳ. ಆ ಕ್ಷಣದಾಗ ರಾಣಿ ಆದ್ಮೇಲೂ ಸಹಿತ ಮನ್ಯಾಗ ಹಿಂಗೆ ಆತಂತ, ಹಿಂಗೆ ಲಗ್ನ ಮಾಡ್ಕೊಂಡ್ ಬಿಟ್ಟ. ರಾಜವಾಡ್ಯದಾಗ ಏನ ಅಂತಃಪುರದಾಗ ಮಾಡ್ನ್ಯಾಗ ಒಂದ್ 4 ತುಣುಕ್ ಕಟಕ್ ಬಕ್ರಿ ಇಟ್ಟಿದ್ಲಂತ. ರಾಜನ್ ತುಡುಗ್ಲಿಕ್ ತಿಂತಿದ್ಲಕ್ಕಿ. ಒಮ್ಮೆ ನೋಡಿದ ರಾಜ, ಏನ್ ಮಾಡ್ಲಿಕ್ಕತ್ತಿ ಅಂದ. ಕಟಕ್ ಬಕ್ರಿ ತಿನ್ಲಿಕ್ಕದನ್ನ ಮೃಷ್ಟಾನ್ನ ಭೋಜನ ತಿನ್ನುವಂತ ಅವಕಾಶ ನಿನಗಿರ್ಲಿಕ್ಕಾಗಿ ಕಟಕ ಬಕ್ರಿ ತಿಂತಿಲ್ಲ, ಹಣಿ ಬಡ್ಕೋಬೇಕಂದ್ರೆ ಇನ್ನ ಮೊದ್ಲಿನ ಚಟ ಹೋಗೇ ಇಲ್ಲಂತ, ಮೊದ್ಲಿಂದು ಚಟ ಹೋಗೇ ಇಲ್ಲಂತ. ಹಂಗ ನಾವು ಗುರುನಾಥನ ಅನುಗ್ರಹ ಇರ್ಲಾರ್ದಾಗ ನೀವ್ ಏನರೇ ಮಾಡ್ಕೊಡಿ, ಸದ್ಗುರುನಾಥನ ಅನುಗ್ರಹ ಆದ್ಮೇಲೆ ನೀ ಅಂದದ್ದಾಗ್ತಾ ಅಂತಾರ ಅವ್ರು. ಕಲ್ಪ ತರು ತಳವಟಿ ಜೋಕೋಣಿ ಬಯಸಲ ಕಾಯ ಒಣೆ ತ್ಯಾಲ ಸಂಗ ಜೋಗಿ. ಕಲ್ಪವೃಕ್ಷ ತಳಗ್ ಕುತ್ಕೊಂಡ ನೀ ಏನ್ ಕಲ್ಪನಾ ಮಾಡಿ ಸಿಗ್ತದ, ನೀ ಕಲ್ಪನಾ ಏನ್ ಮಾಡ್ಬೇಕು ಅನ್ನೋದು ನಿನಗೆ ಅರ್ಥ ಆಗವಲ್ತು. ಅದಕ್ಕೆ ಅವ್ರಂದ್ರು ವಿಚಾರೇ ಬರ ಅಂತರ ಬೋಧ ಬೀಜಿ ಅಂದ್ರು. ವಿಚಾರ ಮಾಡಿ ನೋಡ್ ನೀನು. ಒಬ್ಬ ಬ್ಯಾಸಗಿ ದಿವ್ಸದಾಗ ಹೋದಂತ, ಹೋಗಿ ಗಿಡದ ನೆರಳಿಗೆ ದಣದ್ ಹೋಗಿ ಕೂತ ಕೂಡ್ಲೆ ಏನ್ ಆರಾಮದಪ್ಪ, ಗಿಡ ತಂಪು ನೆರಳಿಗೆ ಕೂತ್ ಏನಂದವ, ಈಗ ಒಂದು ಶಿಸ್ತಿಗೆ ತಣ್ಣ ನೀರ್ ಬೇಕು ನೋಡಿ. ನೋಡಗ ನೆರಳಿಕೆ ಆಗ್ಯದ, ತಣ್ಣಗೆ ನೀರ್ ಸಿಕ್ಕ್ರ ಏನ್ ಆನಂದ ಆಗ್ತದ ಅಂತ ಕೂಲಿ ಒಂದ್ ತಣ್ಣ ನೀರ್ದು ಹರಿವಿನೇ ಬಂದ್ ಬಿಡುತ್ತಂತೆ. ಏನ್
ಗಾಬರಿ ಆದ. ತಣ್ಣ ನೀರೇ ಬಂದಿಲ್ಲ ಅಂತ ಶಿಸ್ತು ಕುಡಿದ ತಣ್ಣಗಾತ್ ನೋಡ, ಆನಂದ ಆತು. ಈಗ ಏನದಲ್ಲ ಶಿಸ್ತ ಮೃಷ್ಟಾನ್ನ ಭೋಜನ ಬೇಕು ನೋಡಿ ಅಂತ. ಇಷ್ಟು ಅನುಪಸ್ಥಿತಿಗಿಂದ ಮೃಷ್ಟಾನ್ನ ಭೋಜನ ತಾಟ್ನೆ ಬಂದ್ಬಿಡುತ್ತಂತದ. ಊಟ ಮಾಡಿದ ಶಿಸ್ತ ಆನಂದದಿಂದ ಕಲ್ಪನೆ ಬರ್ಲಿಲ್ಲ ಅವ ಈಗ ಹೆಂಗ್ ಬರ್ತಾವ ಅನ್ನೋದು. ಊಟ ಮಾಡಿದ ಕೂಡ್ಲೆ ನಿದ್ದೆ ಬರ್ಲಿಕ್ಕತ್ತು. ಏನಪ್ಪಾ ಈಗ ಇಂಥ ಒಂದ್ ಶಿಸ್ತು ಸುಪ್ಪತ್ತಿಗಿದ್ದದು ಪಲ್ಲಂಗ ಬರ್ಬೇಕು ನೋಡಂದ. ಪಲ್ಲಂಗನು ಬಂದೇ ಬಿಡ್ತಂತದ. ಮಲ್ಕೊಂಡ್ ಕೂಡ್ಲೆ ಅಂದ, ಈಗ ಒಬ್ರು ಯಾರೇ ಹೈರಾಣ ಆಗ್ಯದ, ಕಾಲು ಒತ್ತವ್ರು ಯಾರೇ ಒಬ್ರು ಹೆಣ್ಮಕ್ಳು ಬಂದ್ರೆ ಸಾಕು ಅಂತಂದ. ಒಬ್ಬ ಸುಂದರ ಹೆಣ್ಮಗಳೇ ಬಂದ್ಬಿಟ್ರು. ಅವಾಗ ಕಲ್ಪನಾ ಬರ್ಲಿಕ್ಕತ್ತವಂಗ. ನಾ ಅಂದದ್ ಬರ್ಲಿಕ್ಕತ್ತದಲ್ಲ, ಈ ಹೆಣ್ಮಗಳಿದ್ದಾಳೋ ಈಕೇನೇನು ರಾಕ್ಷಸ ಇದ್ದಾಳೋ ಅಂತಂದ. ರಾಕ್ಷಸ ಆಗಿ ನಿಂತು ಬಿಟ್ಲಕ್ಕಿ. ನನ್ನ ನುಂಗೇ ಬಿಡ್ತಾಳೆ ಇನ್ನಿಕೆ ಅಂತ ಅಂದ್ಕೊಳಕಿ ನುಂಗೇ ಬಿಟ್ಲಂತ. ನಮ್ಮ ಹಣೆ ಬಾರಿ ಹಿಂಗಾಗ್ಯದ. ಅದಕ್ಕ ಕಲ್ಪವೃಕ್ಷದೊಳಗ ತಳಕ್ ಕೂತ್ಕೊಂಡು ನಾವು ಏನ್ ಕೇಳಬೇಕು ಅನ್ನೋದು ಗೊತ್ತಾಗಲಾರ್ದ ಸದ್ಗುರುಗಳಿಗೆ ಹೋಗಿ ನಾವು ಮತ್ತೇನ್ ಕೇಳ್ತೇವು, ಇದೇ ಪ್ರಪಂಚದ ವ್ಯಾಪನೆ ಕೇಳ್ತೇವು. ಅದನ್ನ ಬಿಡ್ರಿ ಅಂತೇಳಿ ಸಮರ್ಥ ಅಂದ್ರು. ಮನ ಸಜ್ಜನ ರಾಗವಿ ವಸ್ತಿಕೆ. ಸಜ್ಜನಾದ ಮನವೇ, ನೀನು ಆ ಸದ್ಗುರುನಾಥ ಕೊಟ್ಟಂತ ನಾಮದೊಳಗ ನೀನು ಪೂರ್ಣ ಲೀನ ಆಗಿಬಿಡು. ಸದ್ಗುರುನಾಥನ ಸಾನ್ನಿಧ್ಯದೊಳಗೆ ಇದ್ದಂತ ಅನುಭವ ನಿನಗೆ ಬರ್ತಂತ. ಈಗ ಗುರುನಾಥ ನಮ್ಮಲ್ಲಿ ಸಗುಣ ರೂಪದಿಂದ ಇಲ್ಲ ಅಂದಾಗ ಆ ಸದ್ಗುರುನಾಥನ ಸಾನ್ನಿಧ್ಯದ ಅನುಭವ ನಮಗೆ ಯಾವ ಪ್ರಕಾರ ಬರ್ತ ಅಂದ್ರ, ಅವ್ ಕೊಟ್ಟಂತ ನಾಮಸ್ಮರಣೆ ಏನದಲ್ಲ, ಆ ನಾಮಸ್ಮರಣೆ ಒಳಗ ನಮ್ಮನ್ನ ನಾವು ಪೂರ್ಣ ಏನಪ್ಪಾ ಅಂದ್ರ ಅಂತ ಒಂದ್ ಅದ್ರಾಗ ಲಯ ಹೊಂದ್ಬಿಟ್ಟೇವಂದ್ರ ಅದು ಹೆಂಗ ಆಗ್ಬೇಕು, ನಾ ನಾಮಸ್ಮರಣೆ ಮಾಡ್ತೇನೆ ಅನ್ನುವಂತ ಭಾನ ಸಹಿತ ಹೋಗ್ಬೇಕು. ಏನ್ ಆ ಭಾನ ನಾ ನಾಮಸ್ಮರಣೆ ಮಾಡ್ತಾನೆ ಅನ್ನುವಂತ ಭಾನ ಯಾ ಕ್ಷಣದಾಗ ಹೋಗಿರ್ತಲ್ಲ, ಆ ಕ್ಷಣದೊಳಗೆ ಸದ್ಗುರುನಾಥನ ಸಾನ್ನಿಧ್ಯದ ಒಂದು ಬ್ರಹ್ಮಾನಂದದ ಅನುಭವ ಆ ಸಾಧಕಕ್ಕೆ ಆಗ್ತದೆ. ಸಮರ್ಥರಂತಾರ ತೇ ಪರೇ ಹೂನಿ ಪರ. ನಿನ್ನ ಗುರುನಾಥ ಪರಕ್ಕೆ ಪರನಾದಂತಹ ಪರವಸ್ತು ಇದ್ದಾನ. ತೇ ಪರೇ ಹೂನಿ ಪರ. ಮನ ಬುದ್ಧಿ ಅಗೋಚರ. ಮನಕ್ಕ ಬುದ್ಧಿಗೆ ಅಗೋಚರ ಇದ್ದಾನವ. ನೀ ತಿಳ್ಕೊಂಡಿ ಹಿಂಗೆ ಇದ್ರ ನಮ್ ಗುರುಗಳು ಅಂತೇಳಿ. ಹಂಗಿದ್ದಿದ್ದಿಲ್ಲ ಅವ್ರು. ಏನು ನಾವ್ ಏನ್ ನೋಡಿದ್ರು ಸಹಿತ ಕುಡ್ರು ಹೋಗಿ ಆನೆ ನೋಡ್ಕೊಂಡ, ಆನೆ ಕಂಬದ ಗತಿ ಅದ, ಮರದ ಗತಿ ಅದ, ಹಾವಿನ ಗತಿ ಅದ, ಹಗ್ಗದ ಗತಿ ಅದ ಅಂತೇಳಿ ಕುಡ್ರ ಅದ್ ನೋಡ್ಕೊಂಡ್ ಅಂದಂಗ ಆಗ್ತದ. ನಿಜವಾಗಿ ನಮ್ಮ ಸದ್ಗುರುನಾಥ ನಿರಾಕಾರ, ನಿರ್ಗುಣ, ನಿರಂಜನ, ನಿರ್ವಿಕಾರ ಅಪರವಸ್ತು ಇದ್ದಾನವ. ಅವಾಗ ಆಕಾರ ಇಲ್ಲ. ಅದಕ್ಕೆ ಸಮರ್ಥರಂದ್ರು 200ನೇ ಸಮಾಸದೊಳಗ ದಾಸಬೋಧನಾಗ ಧರುಜಾತ ಧರಿತಾನಯೇ ಅಂದ್ರು. ನೀ ಸದ್ಗುರುನಾಥನ್ ಏನರೇ ಆಸೆ ತೋರಿಸಿ ನಿನ್ನ ಅಂಡ್ರನಾಗ ಮಾಡ್ಕೋಬೇಕಂದ್ರೆ ಹಿಡ್ಲಿಕ್ಕೆ ಆಗುದಿಲ್ಲ. ಅವನು ದೇವತೆಗಳು ಸಹಿತ ಹಿಡಿಲಿಕ್ಕೆ ಆಗುದಿಲ್ಲ. ಧರುಜಾತ ಧರಿತಾನಯೇ ಅಂತೇಳಿ ಅವ್ನು ಬಿಡ್ಲಿಕ್ಕೂ ಆಗುದಿಲ್ಲ ನಿನಗ. ಬೇಕಾದಂತ ಕಷ್ಟ ಬಂದವಂತ ತಿಳ್ಕೊಂಡು ಜೀವನದಾಗ ನಮಗಾಗ್ಲಿ ನಿಮಗಾಗ್ಲಿ ಸದ್ಗುರುನಾಥನನ್ನು ಬಿಟ್ಟೇವನ್ರಿ ನಾವು. ಬಿಡ್ಲಿಕ್ಕೂ ಆಗುದಿಲ್ಲ. ಅವನ ಏನಾರ ನಮ್ಮ ಮನ್ಯಾಗಿದ್ರು, ನಮ್ಮ ಮಹಾರಾಜರು ನಮ್ಮ ಮನೆಗೆ ಪ್ರಸಾದ ತಗೋತಿದ್ರು ಅಂತ ತಿಳ್ಕೊಂಡ ನಮ್ಮನ್ನು ಉದ್ಧಾರ ಮಾಡ್ತಾರಂತ ತಿಳ್ಕೋದು ಮೂರ್ಖತನನೇ. ಏನ್ರಿ ನಮ್ಮ ಅಜ್ಞಾನ ಹೆಂಗಿರ್ತಂದ್ರೆ, ಮಹಾರಾಜರು ನಮ್ಮ ಮನೆಗ ಇದ್ರಿ. ಹೌದ್, ನಿಮ್ ಮನೆ ಆಗಿದ್ರಿ ಖರೆ. ಅವ್ರದ್ದು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಅವನು ಮನಿ ಅದ, ನಿನ್ನ ಮನೆಯಾಗಿದ್ದಂತ ತಿಳ್ಕೋದು ಎಷ್ಟು ಅಜ್ಞಾನ ಅದ ಹೇಳಿ. ನಮ್ಮ ಆನಂದಕ್ಕಾಗಿ ತಿಳ್ಕೋದು ಮಹಾರಾಜರು ನಮ್ಮಂತವ್ರ ಮನ್ಯಾಗ ಇರುವಂತ ಒಂದು ಕೃಪಾ ಮಾಡಿದ್ರಲ್ಲ ಅಂತೇಳಿ ಸಂತೋಷ ಪಡೋದು ಹೊರತಾಗಿ ಮನ್ಯಾಗಿದ್ರು ಅಂತೇಳಿ ನಾವು ಮಾಡಿದ ತಪ್ಪು ಮನ್ನಿಸ್ತಾರ ಅಂತ ತಿಳ್ಕೋಬಾರ್ದು. ತಾಕು ಜಾತ ತಾಕಿತಾನೇ ಜೇತೆ ತೇತೆ ಆಹೇಚ ಆಹೇ ಪರಬ್ರಹ್ಮ. ಎಲ್ಲಿ ನೋಡಿದ ಅವನೇ ತುಂಬಿಟ್ಟಾನ. ಇಲ್ಲಿಲ್ಲ, ಇಲ್ಲೇ ಇದ್ದಾನಂದ್ರು ಅಲ್ಲೂ ಇದ್ದಾನವ. ನರಸಿಂಹ ಸರಸ್ವತಿ ಸ್ವಾಮಿಗಳು ದೀಪಾವಳಿ ಬಂತಂತ ಗಾಣಗಾಪುರದೊಳಗ ಇದ್ರವ್ರು. ನರಸಿಂಹ ಸರಸ್ವತಿ ಗೊತ್ತಿರ್ಬೇಕಲ್ಲ ನಿಮಗೆಲ್ಲರಿಗೂ. ನರಸಿಂಹ ಸರಸ್ವತಿ ಗಾಣಗಾಪುರದಾಗ ಇದ್ರಂತ. ದೀಪಾವಳಿ ಒಳಗ ಆರತಿ ಮಾಡೋ ದಿವಸ ಬಂತು, ಚತುರ್ಥಿ ದಿವಸ. ಶಿಷ್ಯರಂದ್ರು, ಮಹಾರಾಜರ ಈ ಸರಿ ನಮ್ಮ ಮನೆಗೆ ಆರತಿ ಮಾಡಿಸ್ಕೊಳಿಕ್ ಬರ್ಬೇಕ್ರಿ ನೀವು. ಬರ್ತಿಲ್ಲ ಅಂತ. ಮತ್ತೊಬ್ಬ ಬಂದ, ಮಹಾರಾಜರ ನಮ್ಮ ಮನೆಗೆ ಬರ್ತಿಲ್ಲ ಅಂತ. ಹಿಂಗ
7 ಮಂದಿ ಬಂದ್ ಕೇಳಿದ್ರೆ 7 ಮಂದಿಗೂ ಬರ್ತಿರ್ಲ ಅಂತಂದ್ರು. ಯಾರಿಗೂ ಗೊತ್ತಿಲ್ಲ ಅದು. ಆಮೇಲೆ ಶಿಷ್ಯ ಬಳಗ ಈ ಸರ ಮಠದಾಗ ಇರ್ಬೇಕು ನೋಡ್ರಿ ನೀವು, ನಾವೆಲ್ಲರೂ ಭಕ್ತರು ಕೂಡ್ಸಿ ಆರತಿ ಮಾಡಿ ಇರ್ತಲ್ಲ ಅಂತಂದ್ರು. ಮರುದಿವ್ಸ ಆರತಿ ದಿವ್ಸ ಎಲ್ಲ 7 ಮಂದಿ ಮನ್ಯಾಗೂ ಅವರೇ ಇದ್ರು, ಇಲ್ಲಿ ಗಾಣಗಾಪುರ ಮಠದಾಗೂ ಅವರೇ ಇದ್ರು. ಮರುದಿವ್ಸ ಎಲ್ಲರೂ ಬೇಟ ನಮ್ಮ ಮನಿಗ್ ಬಂದಿದ್ರು ಮಹಾರಾಜ್ರಿ ಸರಿ ಆರ್ತಿಗೆ ಅಂತ ಕೂಲಿ ಅವರು ನಮ್ಮ ಮನಿಗ್ ಬಂದಿದ್ರು. ಅಂದ್ರೆ ಎಲ್ಲಿ ಬೇಕಾದಲ್ಲಿ ಇದ್ದಾರ ಅವರು, ಹಾಗೂ ಇದ್ದಾರ, ಈಗೂ ಇದ್ದಾರ, ಮುಂದೂ ಇರ್ತಾರ. ಆದಿ ಮಧ್ಯ ಅಂತ್ಯ ಈ ಮೂರದ್ರೊಳಗೂ ಓತಪ್ರೋತವಾಗಿ ತುಂಬಿದಂತಹ ಆ ಪರವಸ್ತು ಏನದಲ್ಲ ಅವನೇ ನಿನ್ನ ಸದ್ಗುರು ಇದ್ದಾನ. ಅವ ಈಗ ಚಂದ್ರಕುಮಾರ್ ಅನ್ನುವಂತ ಹೆಸರಿಟ್ಕೊಂಡು ಬಂದಾನ, ಸರಂಗರಾವ್ ಮಹಾರಾಜರು ಅನ್ನುವಂತ ಹೆಸರಿಟ್ಕೊಂಡು ಬಂದಾನ. ಈ ಹೆಸರ ಈ ಆಕೃತಿ ಅದು ಅಲ್ಲ, ಅವನ್ ನಿರಾಕಾರ ನಿರ್ಗುಣ ಪರಬ್ರಹ್ಮ ಇದ್ದಾನ ಅಂತ ತಿಳ್ಕೊಂಡ ಬಹು ಹಿಂಡತ ಸೌಖ್ಯ ಹೋಣಾರನ ಇಟ್ಟು ತಿಳ್ಕೊಂಡು ನಾವು ಕೊಟ್ಟಂತ ನಾಮಸ್ಮರಣೆಯನ್ನ ಮಾಡು. ಹೆಂಗ ಮಾಡಂದ್ರ ನೀತಿ ಕಾಯ್ದುಕೊಂಡು ಮಾಡಂತಾರ. ನಮ್ಮ ಮಹಾರಾಜರು ಹೇಳ್ತಿದ್ರು, ಕೈ ಮುಗಿದು ಹೇಳ್ತೇನ್ರಪ್ಪ, ನೀತಿ ಕಾಯ್ಕೊಂಡು ಧ್ಯಾನ ಮಾಡ್ರಿ, ನಿಮ್ ಉತ್ತರೋತ್ತರ ಕಲ್ಯಾಣ ಆಗ್ತದ. ಸದ್ಗುರುನಾಥ ನಿಮ್ಮ ಕಾಯ್ಲಿಕ್ಕೆ ಟೊಂಕ ಕಟ್ಕೊಂಡ್ ನಿಂತು ಬಿಟ್ಟಾನ, ಕೀರ್ತನಾಕ್ ನಿಂತಿರ್ತಾರಲ್ಲ ಟೊಂಕ ಕಟ್ಕೊಂಡ್ ಅಂತೇಳಿ, ಅಂದ್ರ ತಯಾರಾಗಿ ನಿಂತಿರ್ತಾರ. ಸದಾ ಚಕ್ರವಾಕಾಶೆ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹರಿಭಕ್ತಿ ತಾಗಾವ ಘಾಜೆ ನಿಶಾನಿ ನುಪೇಕ್ಷಿ ಕದಾ ರಾಮ ದಾಸಾಭಿಮಾನಿ ಅಂತೇಳಿ ಈ 30ನೇ ಶ್ಲೋಕದೊಳಗ ಈ ಶ್ಲೋಕ ಬಂದ್ ಹೋಗ್ಯದ ನಮಗ. ಸದಾ ಚಕ್ರವಾಕಾಶೆ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸಮರ್ಥಾಚಿಯ ಸೇವಕ ವಕ್ರಪಾಯೇ ಅಸಾ ಸರ್ವ ಭೂಮಂಡಳಿ ಕೋಣಾಯ್. ಇವೆಲ್ಲ ಶ್ಲೋಕಗಳು ಯಾಕೆ ರಚನೆ ಮಾಡಿದ್ರ ಅಂದ್ರ ಸದ್ಗುರುನಾಥ ಒಂದು ಅನುಗ್ರಹ ನಿನಗೆ ಆದ್ಮೇಲೆ ನೀ ಹಿಂಗಾಗಿ ಬಿಡಲ್ಲ. ಕಲ್ಪವೃಕ್ಷ ತಳಗ ರಾಜಯಾಚಿಕ ಅಂತ ರಾಜನ ಹೆಂಡತಿಗತೆ ರಾಣಿಗತೆ ಇರುವಂತ ರಾಣಿಗತೆ ಇರು. ಅದಕ್ಕ ಈ ಶ್ಲೋಕದಾಗ ಅವರು ಅಂದ್ರು ಬಹು ಹಿಂಡತ ಸೌಖ್ಯ ಹೋಣಾರ ನಾಯಿ ಸಿಣಾವೇ ಪರಿನಾತುಡೆ ಈತ ಕಾಹಿ ವಿಚಾರೇ ಬರ ಅಂತರ ಬೋಧ ವೀಜೆ ಮನಾ ಸಜ್ಜನಾವಸ್ತಿ ಕೀಜೆ ಅಂತ. ಮುಂದ 42ನೇ ಶ್ಲೋಕಕ್ಕೆ ನಾವು ಹೋದೇವಂದ್ರ 42ನೇ ಶ್ಲೋಕದಾಗ ಅಂತಾರ ಅವರು ಬಹುತಾಪರಿ ಹೇಚಿ ಆತಾಧರಾವೆ, ಬಹುತಾಪರಿ ಹೇಚಿ ಆತಾಧರಾವೆ ರಘುನಾಯಕ ಆಪುಲೇಸೆ ಕರಾವೆ ದಿನಾನಾಥ ಹೇ ತೋಡರಿ ಬ್ರೀದ ಗಾಜೆ ಮನಾ ಸಜ್ಜನ ರಾಘವಿ ವಸ್ತಿ ಕೀಜೆ. ಜಯ ಜಯ ರಘುವೀರ ಸಮರ್ಥ. ಬಹುತಾಪರಿ ಹೇಚಿ ಆತಾಧರಾವೆ. ಈ ಬಹುತಾಪರಿ ಅನ್ನುವಂಥದ್ದೇನ ಸಮರ್ಥ ಬಳಸ್ಯಾರಲ್ಲ ಅವ್ರಂತಾರ ಬಹಳಷ್ಟು ಏನ್ ಹೇಳ್ಬೇಕಲ್ಲ ಹೇಳಿ ನಿನಗಂತಂದ್ರು. ಇಲ್ಲಿ ತನಕ ಈ ಜಗತ್ನೊಳಗೆ ಯಾರು ನಿನ್ನವ್ರ ಅಲ್ಲ ಅಂತೇಳಿ ಎಷ್ಟು ಬೇಕಷ್ಟು ಹೇಳ್ಯಾರ ಮಹಾತ್ಮರು. ನಮಗ್ ಹೇಳ್ಯಾರಿಲ್ರಿ, ಈ ಜಗತ್ನೊಳಗ ನಿನ್ನವ್ರಂತೆ ನೀ ತಿಳ್ಕೊಂಡಿಲ್ಲ, ಅವ್ರು ಯಾರೂ ನಿನ್ನವ್ರ ಅಲ್ಲ. ತಂದಿರ್ಬೋದು, ತಾಯಿ ಇರ್ಬೋದು, ಬಂಧುಗಳು ಇರ್ಬೋದು, ಬಳಗಿರ್ಬೋದು, ಹೆಂಡ್ತಿರ್ಬೋದು, ಗಂಡಿರ್ಬೋದು, ಮಕ್ಕಳು ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ದುಡ್ಡು ಇರ್ಬೋದು, ಅಧಿಕಾರ ಇರ್ಬೋದು, ಪ್ರತಿಷ್ಠಾ ಇರ್ಬೋದು, ಇವು ಯಾವ ನಿನ್ನೂ ಅಲ್ಲ. ಇವೆಲ್ಲ ಹೆಂಗವ ಅಂದ್ರ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನ ಪ್ರೀತಿ ಮಾಡ್ತಾರ ಹೊರತಾಗಿ ಯಾರು ನಮಗಾಗಿ ಯಾರು ಪ್ರೀತಿ ಮಾಡುದಿಲ್ಲ. ಇದನ್ನ ನೀವು ಖಾತ್ರಿ ಮಾಡ್ಕೊಂಡ್ಬಿಡ್ರಿ ಅಂತಂದ್ರು. ಇದನ್ನ ಇದೊಂದು ನಮಗ್ ಭ್ರಮ ಆಗ್ಯದ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ಯಾ ಗಂಡು ಇಲ್ಲ, ಹೆಂಡತಿನೂ ಇಲ್ಲ, ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಯಾರು ಇಲ್ಲ. ಇದನ್ನೆಲ್ಲ ವರಿಗಚ್ಚಿ ನೋಡಿದಾಗ ಗೊತ್ತಾಗ್ತಂತಾರ. ವರಿಗಚ್ಚಿ ನೋಡಿದಾಗ ಈಗ ಹೆಂಗ ಬಂಗಾರ ವರಿಗಚ್ಚಿದಾಗ 24 ಕ್ಯಾರೆಟ್ ಅಂತ ಅನ್ನೋದು 24 ಕ್ಯಾರೆಟಿನ ಬಂಗಾರ ಶುದ್ಧ ಬಂಗಾರ ಅಂತ ಗೊತ್ತಾಗ್ಬೇಕಾರ ಆ ಪತ್ತಾರ ಏನ್ ಮಾಡ್ತಾರ ಅದನ್ನ ತಿಕ್ಕಿ ನೋಡ್ತಾರ ಅದನ್ನ. ಹೌದಲ್ರಿ? ಹಂಗ ನೀವು ಪ್ರತಿಯೊಂದು ವ್ಯಕ್ತಿ, ವಸ್ತು, ವಿಷಯ ಇವನ್ನೆಲ್ಲ ತಿಕ್ಕಿ ನೋಡ್ರಿ ನೀವು, ಅಲ್ಲಿ ಏನೂ ಇಲ್ಲೇ ಇಲ್ಲ, ಏನೂ ಇಲ್ಲೇ ಇಲ್ಲ. ಎಲ್ಲರೂ ತಮಗಾಗಿ. ಒಬ್ರು ಹೇಳ್ತಾರ, ಋಣಕ್ಕೆ ಮಸರುವ ನೆಣಗಳಂತೆ ನಿನ್ನಯ ಪರಿಜನರು ಹಣವಿರುವ ಪರ್ಯಂತ ಓಲೈಪರು.
ಋಣ ಅಂದ್ರ ಹುಣ್ಣಿಗೆ ಹೆಂಗ ನನಗಳು ಮುಕ್ತವಲ್ಲ, ಋಣಕ್ಕೆ ಮುಸುರುವ ನೆನಗಳಂತೆ ನಿನ್ನಯ ಪರಿಜನರು ಹಣವಿರುವ ಪರ್ಯಂತ ಓಲೈಪರು. ಹಣವು ತೀರಿದ ಬಳಿಕ ನಿನ್ನಯ ಜನರೇ ಹೆಣವ ಕಂಡಂತೆ ದೂರ ಓಡುವರು. ಅದ ಅಂತೇಳಿ ನಿನ್ನ ಬೆನ್ನ ಹತ್ಯಾರ ಹೊರತಾಗಿ ಇಲ್ಲ ಅನ್ನುವಂತ ಸ್ಥಿತಿ ನಿನಗೆ ಬಂದು ನೋಡ್ಲಿ. ಬಂತು ಅಂತಂದ್ರ ಸದ್ಗುರುಗಳ ಶಿಷ್ಯರಿಗೆ ಬರುದಿಲ್ಲ. ಅದನ್ನ ತಿಳ್ಕೊರಿ ಅಂತಾರ. ಅದನ್ನ ತಿಳ್ಕೊರಿ. ಸದ್ಗುರುನಾಥ್ ಎಂದೂ ತನ್ನ ಶಿಷ್ಯನನ್ನ ಕೈ ಬಿಡುವುದಿಲ್ಲ. ಎಂದೂ ಅಂತ ಒಂದು ಸಂಕಟದೊಳಗೆ ತನ್ನ ಶಿಷ್ಯನನ್ನ ಹಾಕುದಿಲ್ಲ. ಇದು ಮೊದಲು ಶಿಷ್ಯನಂತಲೇ ಶ್ರದ್ಧಾ ಇರ್ಬೇಕು. ಸದ್ಗುರುನಾಥ್ ಇರ್ಲಿಕ್ಕಾಗೆ ನಾ ಯಾಕೆ ಅಂಜಲಿ ಅನ್ನುವಂತಹದ್ದು. ಅದಕ್ಕೆ ನೋಡ್ರಲ್ಲ, ಸದ್ಗುರು ಸಾರಿಕ ಹಸ್ತಾ ಪಾಠ್ಯದಾಕ ಇತರಾಂಚ ಲೇಖ ಕೋಣಕರಿ ಅಂತೇಳಿ ಯಾರು ಸಾಮಾನ್ಯರ ಅಂದಿಲ್ಲ, ಜ್ಞಾನೇಶ್ವರ ಮಾವುಲಿ ಅವ್ರ ಅಂದಾರ. ಉಳಿಕಿದವ್ರನ್ನ ತಗೊಂಡ್ ನಾ ಏನ್ ಮಾಡ್ಲಿ ಅಂತೇಳಿ. ಹಿಂಗ ನಮಗೂ ಆಗ್ಬೇಕಲ್ಲ, ನಮಗೂ ಆಗ್ಬೇಕಲ್ಲ. ಹೇಳ್ತೀನಿ, ನಾಕೊಪ್ಪ ತವ್ರ ಮನೆಗ್ ಹೋದ್ರ ಕೈಕಾಲು ಕಳ್ಕೊಂಡು ಕೂಡ್ಲಿಕ್ಕತ್ತಿ. ನಿನಗ್ ಹೆಂಗ ಸದ್ಗುರುನಾಥನ ಮೇಲೆ ಪ್ರೇಮ ಅದ? ರೊಕ್ಕ ಎಲ್ಲಿ ಯಾವ ಬ್ಯಾಂಕಿನಾಗ ಬಡ್ಡಿ ಹೆಚ್ಚಾಗ್ತಾ ಅದನ್ನ ಬೇರೆ ಹಗಲ್ ರಾತ್ರಿ ಅದನ್ನೇ ವಿಚಾರ ಮಾಡ್ಕೊಂಡು ಈ ಕಡೆ ತೆಗಿತಿ, ಆ ಕಡೆ ಇಡ್ತಿ, ಆ ಕಡೆ ತೆಗಿತಿ, ಆ ಕಡೆ ಇಡ್ತಿ. ಏನ್ ಈ ಬಡ್ಡಿ ಹೆಚ್ಚು ಮಾಡಿ ರೊಕ್ಕ ಹೆಚ್ಚು ಮಾಡ್ಕೊಂಡ್ರೆ ತಗೊಂಡ್ ಹೋಗಿದ್ ಎಲ್ಲರಿ ರೆಕಾರ್ಡ್ ಅವನ್ರಿ? ಹೌದು, ತಗೊಂಡ್ ಹೋಗಿದ್ ರೆಕಾರ್ಡ್ ಎಲ್ಲಾ ಬರೀ ಭ್ರಮ ಅಂತಂತಾರ. ಇದೊಂದು ಭ್ರಮ. ದಾಸಬೋಧನ್ಯಾಗ ನೀವು ಹೋದ್ರಂದ್ರ ಭ್ರಮ ನಿರೂಪಣ ಅಂತ ಒಂದ್ ಮಾಡ್ಯಾರ. ಬ್ರಹ್ಮ ನಿರೂಪಣ ಅನ್ನೋದ, ವಿಮಲ ಬ್ರಹ್ಮ ನಿರೂಪಣ ಅನ್ನೋದ. ಆ ಬ್ರಹ್ಮ ನಿರೂಪಣದಾಗ ಸಮರ್ಥ ಹೇಳ್ತಾರ, ಕೇವಲ ನಿರಾಕಾರ ನಿರ್ಗುಣ ಸದ್ಗುರು ಪರಬ್ರಹ್ಮನಾದಂತಹ ನಿನ್ನ ಸದ್ಗುರು ಒಬ್ಬನನ್ನ ಬಿಟ್ಟ ಉಳ್ಕಿದ್ದೇನದಲ್ಲ ಅದೆಲ್ಲ ಭ್ರಮ ಅದ. ಅದ ಅಂತ ಅನ್ಸೋದ್ ಖರೆ, ಅದು ಇಲ್ಲ. ಭ್ರಮ ಅಂದ್ರ ಅದೊಂದು ಭ್ರಮ. ಹಿಂಗೇನೋ ಇವ್ರು ಕಾಯ್ತಾರ, ಅವ್ರು ಕಾಯ್ತಾರ, ಇವತ್ ಕಾಯ್ತಾರ. ಎಷ್ಟು ಮಂದಿ ನಮಸ್ಕಾರ ಮಾಡ್ತಿ, ಎಷ್ಟು ಮಂದಿ ಮರ್ಜಿ ಕಾಯ್ತಿ, ಎಷ್ಟು ಮಂದಿಗೆ ಜೀಜಿ ಅಂತಿ, ಯಾಕಂತೀಪ ಅಂತಾರ ಅವ್ರು. ಯಾಕಂತೀಪ? ನಿನ್ನ ಹೊಟ್ಟಿಗೆ ಏನ್ ಬೇಕಾದನ್ನ ಇಟ್ಟು ಕಳಿಸ್ಯಾನ ಸದ್ಗುರುನಾಥ. ಹೌದಂತೀರಲ್ಲ ಅಂತೀರಿ ನೀವ್ ಏನ್ ನಾವ್ ಹೆಚ್ಚಿಗೆ ಅಪೇಕ್ಷೆ ಮಾಡೋದೆಲ್ಲ ಇದು ಹೆಚ್ಚಿಂದಿದು. ನಮ್ಮ ಹೊಟ್ಟಿಗೆ ಏನ್ ಬೇಕಾದನ್ನ ಇಟ್ಟೇ ಕಳಿಸಿಬಿಟ್ಟಾನ. ನಿನ್ನ ಹೊಟ್ಟಿಗೂ ಇಟ್ಟ, ನಿನ್ನ ಹೆಂಡತಿ ಹೊಟ್ಟಿಗೂ ಇಟ್ಟಾನ, ನಿನ್ನ ಮಕ್ಕಳ ಹೊಟ್ಟಿಗೂ ಬ್ಯಾರೆ ಬ್ಯಾರೆ ಅವ್ರ ಸುಕೃತ ಪ್ರಕಾರ ಇಟ್ಟು ಬಿಟ್ಟಾನ. ಮಕ್ಕಳದ ಹೆಂಗ್ ಗತಿರಿ ಅಂತ. ಮಕ್ಕಳ ಗತಿ, ಮಕ್ಕಳ ಸಲುವ ನೀ ಸಲುವುದು ಆಗವಲ್ತ, ಮಕ್ಕಳ ಸಲುತ್ತೇ ನೀನ್. ನಿನ್ನ ಭವಿಷ್ಯ ನಿನ್ನ ಕೈ ಆಗಿಲ್ಲ, ಮಕ್ಕಳ ಭವಿಷ್ಯ ನಿನ್ನ ಕೈ ಆಗದನ. ಎಷ್ಟು ಮೂರ್ಖತನ ನಮ್ಮಲ್ಲಿ ತುಂಬೇದಂತ. ಇದನ್ನೆಲ್ಲ ಹೇಳ್ಯಾವಲ್ಲ ಅಂತಾರು. ಅದಕ್ಕೆ ನಿಜಗುಣ ಶಿವಗಳಂತಾರ, ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ. ಮರುಳೆ ಅಂದ್ರೆ ಅವ್ರು ನಮ್ಮಂತವ್ರಿಗೆ. ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವನಂಬಿ. ಆ ಪರವಸ್ತುವಾದಂತ ಪರಕ್ಕೆ ಪರನಾದಂತ ಸದ್ಗುರುನಾಥನ ಒಂದು ನಾಮಸ್ಮರಣೆಯನ್ನ ಮರೆತ ಈ ಭ್ರಮದೊಳಗೆ ಬಿದ್ದು ಕೆಡಬೇಡವೇ ಎಲೆ ಮರುಳೆ ಅಂತಂತಾರ. ಏನ್ರಿ ಅವ್ರಂತಾರ, ಶರೀರ, ಸತಿ, ಪುತ್ರ ನನ್ನವರೆಂದು ನಂಬಿರುವಿ. ಲಕ್ಷಗೊಟ್ಟು ಕೇಳ್ರಿ, ಸಮಯ ಬಂತು. ಶರೀರ, ಸತಿ, ಪುತ್ರ ನನ್ನವರೆಂದು ನಂಬಿರುವಿ, ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೆ. ಯಾರು ಹಿಂದೆ ಬರ್ತಾರ ನೋಡ್ತೀರ ನೀವು? ಒಮ್ಮೆ ಹೋಗಿ ಮನ್ಯಾಗ ಒಮ್ಮೆ ಉಸಲಿಗಿಸಲು ಬಂದಾಗ ಹಿಂಗ ಒಮ್ಮೆ ಬಿದ್ದು ನೋಡಂದ್ರಂತ ಒಬ್ರು ಸದ್ಗುರುಗಳು ಅಂದ್ರಂತ. ಹೆಂಡತಿ ಮಕ್ಕಳ ಬಗ್ಗೆ ಬಾ ಮಾತಾಡ್ಲಿಕ್ಕತ್ತ ಮನ್ಯಾಗ ಹೋಗಿ ಇವತ್ತು ಒಂದು ಮಂದಿ ಸತ್ತಾರ್ಗತೆ ಬಿದ್ದು ಬಿಡ್ನಿ ಅಂತ ಗುರುಗಳು ಮಾತಾಡ ಕೇಳಿ ನೋಡ್ಬೇಕಂತೇಳಿ ಹೋಗಿ ಹಿಂಗ್ ಹೊರಸಲ ದಾಟಿ ಹೋಗಿ ಬಿದ್ದು ಬಿಟ್ಟ. ಹೆಂಡತಿ ಗಾಬರಿಯಾಗಿ ಬಂದ್ರು. ಹೋದ್ರಂತ ಎದಿ ಬಡ್ಕೊಂಡಂಗ್ ಮಾಡಿದ್ರು. ಎಲ್ಲ ಇವ್ ಕೇಳಿಕತ್ತಿದ್ದ. ಎಷ್ಟು ಸ್ವಲ್ಪ ಆಕಿ ಪಾಯಸ ಇಟ್ಟು ಬಂದಿದ್ಲಂತ ಹೆಂಡತಿ ಮನ್ಯಾಗ. ಅದು ಪಾಯಸ ಮಾತ್ ಮೇಲೆ ಹೋಗಿ ಅದನ್ನ ತಿರುಗಿ ಬರಾಕಿ ಮುಂದ್ ಮಕ್ಕಳು ಬಂದ್ರು. ಮಕ್ಕಳು ಬಂದ ನಮ್ಮ ಅಪ್ಪ ಎಲ್ಲಿ ರೊಕ್ಕ ಇಟ್ಟಾನ ಏನೇನು ಎಲ್ಲಾ ಅವತ್ರನ್ನೆಲ್ಲ ಪಾಸ್ಬುಕ್ ಆಗಿಸ್ಬುಕ್ ತೆಗಿಲಿಕ್ಕತ್ರಿದ್ ಹೆಣ್ಣ ಇವ್ ಬಿದ್ದಿದ್ದೀವ. ಯಾರು ಇವ್ರ ಕಡೆ ಲಕ್ಷ್ಯ ಕೊಡ್ಲಿಕ್ ತಯಾರಿಲ್ಲ. ಇದನ್ನ ಪಾಲ್ ಮಾಡ್ಕೋಬೇಕಲ್ಪ, ಇದನ್ನ ಇದು ಮಾಡ್ಬೇಕಲ್ಲ, ಹಿಂಗೆಲ್ಲಾ ವಿಚಾರ ಒಬ್ರಿಗೊಬ್ರು ಮಾಡ್ಲಿಕ್ಕತ್ರು. ಇದನ್ನೆಲ್ಲಾ ಕಿವಿಲಿ ಕೇಳಿಕತ್ತಿದ್ದಾವ್. ಮೊದಲು ಒಂದ್ ಸ್ವಲ್ಪ ಹತ್ತಾಗ ಮಾಡಿದ್ರು. ಹಿಂದಾಗಡೆ ಯಾರು ಹೇಳ್ಬೇಕು?
ಆ ಇದ್ದದ್ದನ್ನು ಹಂಚ್ಕೋಗದ್ಲಕ್ಕ ಹೋಗ್ಬಿಟ್ರತ್ತ. ಆವಾಗ ಗಪ್ರ ಎದ್ದು ಕೂತಂತ ನಿಮ್ ಸಂಬಂಧ ನಾ ಇಷ್ಟೆಲ್ಲಾ ಜೀವನದಾಗ ಮಾಡಿದ್ನೆ, ನೀವು ನಾನು ಹೋಗಿದ್ದಕ್ ನಿಮ್ಗೆ ಏನು ಇಲ್ಲಲ್ಲ ಅಂತಂದ್ರ ಇಷ್ಟೇ ಅದ ಜೀವನ. ಅವಂದ ಗುರುನಾಥ ನೀ ಹೇಳಿದ ಖರೆ ಅದ, ನೀವ್ ಒಬ್ಬನೇ ಖರೆ ಐತಿ ಅಂತೇಳಿ ಹೋಗಿ ಸದ್ಗುರುನಾಥನ ಪಾದನ್ಯಾಗ ಹೋಗಿ ಅವ್ ಏನಪ್ಪಾ ಅಲ್ಲೇ ಸೇವಾ ಮಾಡ್ಕೋತ ಜೀವನ ಧನ್ಯ ಮಾಡ್ಕೊಂಡ ಅನ್ನುವಂಥದ್ದು ಬರ್ತದ. ಅದಕ್ಕ ಶರೀರ ಸತಿ ಪುತ್ರ ನನ್ನವರೆಂದು ನಂಬಿರುವಿ, ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೆ, ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಿಸುವರೆ. ನೀ ಏನ್ ಗಳಿಸಿ ಅಲ್ಲ ವೈಪ ಮರಯ ಅಂತ ಹೇಳಿ ಕೊಟ್ಟು ಕಳಿಸ್ತಾರನ. ಯಮಪುರದ ಬಾಧೆಗೆ ಬಂದು ಬಿಡಿಸಿಕೊಂಬುವರೆ. ಇಷ್ಟು ರೊಕ್ಕ ಗಳಿಸೋ ಸಂಬಂಧ ಎಷ್ಟು ಮಂದಿ ಅಂತ ಕಣ್ಣು ನೋಯಿಸಿದಿ, ಎಷ್ಟು ಮಂದಿ ಚಂಡ ಹಾರಿಸಿದಿ, ಎಷ್ಟು ಮಂದಿಗೆ ದುಃಖ ಕೊಟ್ಟಿ, ಎಷ್ಟು ಮಂದಿದ್ ಕಸ್ಕೊಂಡಿ. ಅಲ್ಲಿ ಯಮದೂತ್ರ ಬಂದು ಹಣಿತಾರ. ಅವಾಗೆ ಇದಕ್ಕೆ ನಾವು ಕಾರಣ ಇದ್ದೇವು ಅಂತೇಳಿ ಯಾರೇ ಬಂದು ಬಿಡಿಸ್ಕೊಂಡಾರಲ್ಲ. ಅವ್ರಂತಾರ ನೀನ್ ಉದೀಪದಕ್ಕೆ ಮೊದಲು ನೀನ್ ಯಾರು ಇವರ್ಯಾರು, ನೀ ಹುಟ್ಟುಕ್ಕಿಂತ ಮೊದಲು ಇದೇ ಹೆಂಡತಿ ಇದೇ ಗಂಡ ಇವ್ರು ಇದ್ರನು. ನಾವು ಹುಟ್ಟುಕ್ಕಿಂತ ಮೊದಲು ಯಾರಿದ್ರು? ಯಾರು ಇಲ್ಲೇ ಇಲ್ಲ. ನೀನು ಉದೀಪದಕ್ಕೆ ಮೊದಲು ನೀನ್ ಯಾರು ಇವರ್ಯಾರು, ಹೋಗ್ಲಿ ನೀನಿರುವ ಪರ್ಯಂತ ಇವರು ಇಹರೆ. ನೀ ಎಲ್ಲಿ ತನಕ ಇರ್ತಿ ಇವ್ರು ನಿನ್ ಜೋಡಿನೇ ಇರ್ತಾರನ? ಇಲ್ಲ, ಅವ್ರರೇ ಬಿಟ್ಟು ಹೋಗ್ತಾರ. ಇಲ್ಲಿ ಇವ್ರರೇ ಬಿಟ್ಟು ಹೋಗ್ತಾರ. ಅವ್ರವ್ರದ್ದು ಸುಖ ಇದು ತೀರ್ತಿಲ್ಲ, ಕರ್ಮ ಹೋಗ್ತಿರ್ತಿಲ್ಲ, ಹೋಗ್ತಾರ. ನೀನಿರುವ ಪರ್ಯಂತ ಇವರು ಇಹರೆ, ನೀನು ಪುನರಪಿ ಜನಿಸಿ ಪರೆ. ಮತ್ತೊಮ್ಮೆ ಹುಟ್ಟಿ ಬಂದ ಅಂದ್ರ ಇವರೇ ನಿನಗೆ ಆಗುವರೆ. ಇದೇ ಹೆಂಡತಿ ಇದೇ ಮಕ್ಕಳು ಇದೇ ಗಂಡ ಇವ್ರೇನ್ರ ಆಗ್ತಾರ? ಹಿಂದಿನ ಜನ್ಮದಾಗ ಎಷ್ಟು ನಾವು ಹೆಂಡ್ರನ್ನು ಮಾಡ್ಕೊಂಡೆವು, ಮನಿನೂ ಕಟ್ಟಿದೆವು, ಮಕ್ಕಳು ಆಗಿದ್ದು. ಈಗಿದ್ದಾರನವ್ರು? ಸಮರ್ಥ ಆತ್ಮಾರಾಮದಾಗ ಕೇಳ್ತಾರ, ಅಲ್ಲೋ ಹಿಂದೂ ನೀ ಲಗ್ನ ಆಗಿದ್ದಿ, ಮಕ್ಕಳಾಗಿದ್ದು, ಮನಿಗೆ ಕಟ್ಟಿದ್ದಿ, ಮನಿ ಮೇಲೆ ಮನಿನೂ ಕಟ್ಟಿದ್ದಿ, ಈಗ ಅದಂತ ಕೇಳ್ತಾರ ಆತ್ಮಾರಾಮದಾಗ. ಈಗಿಲ್ಲ, ಮತ್ ಈಗ ಕಟ್ಟಿದ್ ಮುಂದೆ ಹೆಂಗಿರ್ತದೋ ಅಂತಂತಾರ. ಅದಕ್ಕ ನೀನಿರುವ ಪರ್ಯಂತ ನೀನು ಉದೀಪಕ್ಕೆ ಮೊದಲು ನೀನ್ ಯಾರು ಇವರ್ಯಾರು, ನೀನಿರುವ ಪರ್ಯಂತ ಇವರು ಯಾರೇ, ನೀನು ಪುನರಪಿ ಜನಿಸಿ ಪರೆ ಇವರೇ ನಿನಗೆ ಆಗುವರೆ. ಸ್ವಾನನ ಕನಸಿನಂತೆ ಸಂಸಾರ ಸುಖವು. ನಾಯಿ ಕನಸುಗತಿ ಅದಪ್ಪ ಅಂತಂತಾರ ಅವ್ರಂತ ನಿಜಗುಣ ಸೇವೆಗಳು. ನೀರೊಳಗೆ ಬೆರಳಿಕ್ಕಿ ನೆಕ್ಕಿದಂತಿವುದು. ನೀರಾಗ ಬಟ್ ಎತ್ರಿ ನೆಕ್ಕಿ ನೋಡ್ರಿ ಏನ್ ರುಚಿನೇ ಇಲ್ಲ. ಸ್ವಾದ ಏನ್ ಸಂಸಾರದ ಇದ್ರಾಗೆ ರುಚಿ ರುಚಿ ಅಂತ ಹೊಂಟಿಯಲ್ಲಪ್ಪ. ಎಷ್ಟ ಜನಿ ವಿಷಪ್ ಖಾತ ಪುಡೆ ಸುಖ ಕೈಂಚಿ ಅಂತ ಸಮರ್ಥರಂತಾರ ಮನಾಚ ಶ್ಲೋಕನಾಗ. ವಿಷ ತಿಂದವ್ರು ಯಾರ್ಯಾರು ಸುಖದಿಂದ ಇದ್ದಾರನು, ವಿಷಯ ಸುಖ ಅನ್ನುವಂಥದ್ದು ವಿಷ ಇದ್ದಂಗದನು ಅಂತಂತಾರ. ಇಷ್ಟೆಲ್ಲ ಅದಕ್ಕೆ ಅವ್ರಂದ್ರು ಬಹುತಾಪರಿ ಹೆಚ್ಚೆ ಆತ. ಬಾ ಇದ್ನೇ ಎಲ್ಲ ರಗಡ್ಸ ಇಂಥವೇ ಎಲ್ಲ ಹೇಳಿನಿ. ಪುರಂದರದಾಸರು ಅಂದ್ರು, ಆರು ಹಿತವರು ನಿನಗೆ ಈ ಮೂವರೊಳಗೆ, ಧರಣಿಯೇ ನಾರಿಯೇ ಧನದ ಬಯಸಿರಿಯೇ. ಇವರು ನನ್ನ ಧರಣಿ ಭೂಮಿಯನ ಇಲ್ಲ, ಹೆಂಡ್ತೇನು ಅಲ್ಲ, ಧನದ ರೊಕ್ಕ ಗಳಿಸಿದ ರೊಕ್ಕನು ಇಲ್ಲ. ಅವ್ರಂತಾರ ಅನ್ಯರಲ್ಲಿ ಜನಿಸಿರ್ದ ಅಂಗನೆಯ ಕರೆ ತಂದು ತನ್ನ ಮನೆಯೊಳಗ ಧಾಂಗಿ ಎನಿಸಿ ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು ಚೆನ್ನಿಗ ಹಸುವಳಿಗೆ ನೋಡಲಂಜುವಳು. ಹೋದ್ಮೇಲೆ ಅಕ್ಕಿನೇ ಅಂತಾಳ, ಲಘು ವೈರಪ್ಪ ಹಿಂದಾಗಡೆ ಶರೀರ ಬಾಯ್ಲಿಕ್ಕತ್ತಂದ್ರ ಕನಸಿನ್ಯಾಗ ಬಂದ್ರ ನಮಗ್ ಅಂಜಿಕ್ ಬರ್ತದ ಅಂತೇಳಿ ಯಾರು ಹೊತ್ ಸಹಿತ ಇಟ್ಕೊಳಿಕ್ ತಯಾರಾಗುದಿಲ್ಲ. ಮತ್ ಏನದ ಎಲ್ಲ ಒಂದ್ ಮನೆ ಅದಕ್ಕ ಸ್ವತಃ ನಿನ್ನ ದೇಹನೇ ನಿನ್ನ ಸ್ವಾಧೀನ ಇಲ್ಲ ಅಂತಾರ. ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷರ ಭಜಿಸಿ ಸುಖಿ ಆಗೋ ಮನವೇ ಅಂತ. ಹಿಂಗ ಎಲ್ಲಾ ಬಹುತಾಪರಿ ಹೇಚೆ ಆತಾದರವೇ. ಅದಕ್ಕ ಇಷ್ಟೆಲ್ಲ ರಗಡೆ ಹೇಳಿನಿ. ಈಗರೆ ಶಾಣೆ ಆಗು, ಸದ್ಗುರುನಾಥನ ಚರಣ ಹಿಡಿ ಅಂತ. ಕೇವಲ ಸದ್ಗುರುನಾಥನ ಒಬ್ಬನ ಸಂಬಂಧ ಬದುಕು ನೀನು, ಮತ್ಯಾರು ನಿನ್ನವರಲ್ಲ. ನೀ ಬದುಕೋದಿತ್ತು ಅಂದ್ರ ನಿನ್ನ ಜೀವನ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರ ಕೇವಲ ಗುರುವಿಗಾಗಿ ಬದುಕು, ಸದ್ಗುರುನಾಥನ ಸಂತೋಷಕ್ಕಾಗಿ ಬದುಕು, ಸದ್ಗುರುನಾಥಗ ನಿನ್ನ ಸರ್ವಸ್ವವನ್ನು ಅರ್ಪಣಾ ಮಾಡು. ಅವನ ಹೊರತಾಗಿ ನಿನಗೆ ಯಾರೋ ಅನ್ಯರ ಗತಿ ಇಲ್ಲ ಅಂತನ್ನುವಂತ ನಿರ್ಧಾರ ಮಾಡ್ಕೋ. ಆನಂದದಿಂದ ಅವನ ನಾಮಸ್ಮರಣೆ ಮಾಡ್ಕೊತ ಇದ್ದು ಬಿಡು ಅಂತೇಳಿ ದಿನಾನಾಥ ಹೇ ತೋಡರಿ ಬ್ರೀದಗಾಜಿ ಅಂತ 3ನೇ ಚರಣದಾಗ ಅಂತಾರ. ಕೈಯಾಗ ಅವನ ಬ್ರೀದ ಅಂದ್ರೆ ಬಿರುದಾವಳಿ ಏನವಲ್ಲ ಇವು ತೋಡೆ ಹಾಕ್ತಿದ್ರ ಅವ ಕಾಲ ಗೆಜ್ಜಿ
ಅವು ಸಾರ್ಲಿಕ್ಕತ್ತಾವ. ಏನು? ದೀನರ ಅನಾಥರ ರಕ್ಷಕ ಯಾರಪ್ಪ ಅಂದ್ರೆ ನಿನ್ನ ಸದ್ಗುರುನಾಥ ಆಯ್ತ. ದೇವ ಅನಾಥಾಂಚ ಕೈ ಪಕ್ಷಿ ನಾನಾ ಸಂಕಟಾಪಾಸೂನ ರಕ್ಷಿ ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರಾಕಾರೆ. ಅನಾಥರ ರಕ್ಷಕ ಯಾರಾದ್ರೂ ಇದ್ರೆ ಸದ್ಗುರುನಾಥ ಇದ್ದಾನ. ನಾವು ಅನಾಥರಾಗಬೇಕು. ಅನಾಥರ ಅಂದ್ರೆ ತಂದೆ ತಾಯಿಗಳು ತಿರ್ಕೊಂಡವ್ರ ಅನಾಥರ ಅಲ್ಲ. ಏನ್ರಿ ನೋಡ್ರಿ, ಕೆಲವೊಬ್ಬರಿಗೆ ಹೆಂಡತಿನೇ ನಾಥ ಆಗ್ಯಾಳ, ಕೆಲವೊಬ್ಬರಿಗೆ ಗಂಡ ನಾಥ ಆಗ್ಯಾರ, ಮಕ್ಕಳ ನಾಥ ಆಗ್ಯಾರ, ರೊಕ್ಕ ನಾಥ ಆಗ್ಯಾರ. ಅವ್ರ ಆದಿಂದಾಗ ಬದುಕಲಿಕ್ಕತ್ತೇನೋ. ಕೆಲವೊಬ್ರು ರೊಕ್ಕದ ಆದಿಂದಾಗ ಬದುಕ್ತಾರ, ಕೆಲವೊಬ್ರು ಅಧಿಕಾರದ ಆದಿಂದಾಗ ಬದುಕ್ತಾರ, ಕೆಲವೊಬ್ರು ಹೆಂಡ್ರ ಆದಿಂದಾಗ ಬದುಕ್ತಾರ, ಕೆಲವೊಬ್ರು ಯಾರ್ಯಾರ್ದೋ ಆದಿಂದೊಳಗ್ ಬದುಕೋತ ಹೊಂಟಾರ. ಯಾರ ಆದಿಂದಾಗೂ ಬದುಕಬೇಡ. ಕೇವಲ ಸದ್ಗುರುನಾಥ ಒಬ್ಬನೇ ನಾಥ್ ಇದ್ದಾರ ಅಂತ ತಿಳ್ಕೊಂಡ ಅನಾಥರಂತೆ ಗುರುನಾಥ ನಿನ್ನ ಹೊರತು ನನಗೆ ಯಾರೂ ಗತಿ ಇಲ್ಲ ಅಂತ ತಿಳ್ಕೊಂಡು ಅಕಸ್ಮಾತ್ ಸದ್ಗುರುನಾಥ್ ಕೊಟ್ಟಂತ ನಾಮಸ್ಮರಣೆ ಮಾಡಿದ್ದಾದ್ರ ಸದ್ಗುರುನಾಥ ಆಗೂ ಇದ್ದಾನ, ಈಗೂ ಇದ್ದಾನ, ಮುಂದೂ ಇರ್ತಾನ. ಯಾವಾಗಲೂ ನಮ್ಮ ಅತಿ ಹತ್ತಿರದೊಳಗೆ ನಾವ್ ಯಾವ ಅಂದ್ರೆ ನಮ್ಮ ಸದ್ಗುರುನಾಥ ಅತಿ ಹತ್ತಿರ. ಅವನಿಗಿಂತ ಹತ್ತಿರ ನಮಗೆ ಯಾರು ಇಲ್ಲೇ ಇಲ್ಲ. ರೋಮದೊಳಗ ನರದೊಳಗ ಯಾರಾದ್ರೂ ಚರಣ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ಕೋತಿದ್ದಾರ ಅಂದ್ರ ಅವ್ರು ಕೇವಲ ನಮ್ಮ ಸದ್ಗುರುನಾಥರು. ಅದಕ್ಕ ಮನ ಸಜ್ಜನ ರಾಘವಿ ವಸ್ತಿಕೀಜಿ. ರಾಘವಿ ಅಂತ ರಾಘವನನ್ನ ಯಾಕೆ ತಗೊಂಡಾರಿಲ್ಲ ಅಂದ್ರ ಸಮರ್ಥ ರಾಮದಾಸ್ ಮಹಾರಾಜರ ಸದ್ಗುರುಗಳು ರಾಘವ, ರಾಮನೇ ಅವ್ರ ಸದ್ಗುರುನಾಥ ಅಂತೇಳಿ ರಾಘವನ್ ತಗೊಂಡಾರ. ನಾವು ನಮ್ಮ ಸದ್ಗುರುನಾಥನನ್ನ ಅಧಿಷ್ಠಾನ ಇಟ್ಕೊಂಡ, ಅವನ ಸಾಕ್ಷಿಯಾಗಿ ಇಟ್ಟುಕೊಂಡ, ಅವನಿಗಾಗಿ ನಾವು ಬದುಕಿದೇವು ಅಂದ್ರ ಅವನ ಒಂದು ಅಧಿಷ್ಠಾನದಾಗ ನಾವು ಅವನ ಸಾನ್ನಿಧ್ಯದೊಳಗೆ ನಾವು ನಾಮಸ್ಮರಣೆಯೊಂದಿಗೆ ಇದ್ದೇವಂದ್ರ ನಮ್ಮ ಜೀವನ ಬ್ರಹ್ಮಾನಂದಮಯ ಆಗ್ತದ. ಅಂತ ಒಂದು ಕೃಪಾ ಸದ್ಗುರುನಾಥ ನಮಗ ನಿಮಗ ಮಾಡ್ಲಿ ಅಂತ ಹೇಳ್ಕೋತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೇನೆ. ಆಕಲ್ಪಾಯುಷ್ಯವೇತ ಯಾಕುಳ ಮಾಜ್ಯಾ ಸಕಳ ಹರಿಚಾದಾಸ कल्पनेची बाधान हो कोण काळी ही संत मंडळी सुखी अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग पुंडलिक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಂದ್ ಮಾತೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಗುರುಗಳು ಪ್ರತಿ ಸಲಿ ಬಂದಾಗೂ ಏನ್ ಅನ್ಸತ್ತೆ ಅಂದ್ರೆ ನಮ್ಮ ಸಲುವಾಗಿ ನಮಗೆ ಕಳಕಳಿಯಿಂದ ಹೇಳ್ಕೊಡ್ತಾರಪ್ಪ. ಎಷ್ಟು ಸಣ್ಣ ಮಕ್ಳಿಗೆ ಬೋಧನೆ ಮಾಡ್ದಂಗೆ ಸಣ್ಣ ಮಕ್ಕಳ ತರ ಪಾಠವನ್ನು ಹೇಳ್ಕೊಡ್ತಾರಪ್ಪ. ಅದು ಹೇಳಿದ್ದೇ ಮಾತು ಎಲ್ಲಾ ಗ್ರಂಥದಲ್ಲಿ ಮುಂಜಾನೆಯಿಂದ ಸಂಜೆ ತನಕ ಬಂದ್ವಿ. ಮುಂಜಾನೆನೂ ಮಹಾರಾಜರು ಇದೇ ಹೇಳಿದ್ರು, ನಾಮದಲ್ಲಿ ನಿಮಗೆ ಯಾಕೆ ಪ್ರೇಮ ಬರ್ತಿಲ್ಲ, ನಿಮಗೆ ಭಗವಂತನ್ ಬಿಟ್ಟು ಬಾಕಿ ಎಲ್ಲಾ ವಿಷಯದಲ್ಲಿ ಪ್ರೇಮ ಇದೆ. ಅವರ ಇವತ್ ಲಿಸ್ಟ್ ಹೇಳ್ಬಿಟ್ರು, ನಿಮಗೆ ಇದು ಬೇಕು ಅದು ಬೇಕು, ವಿಷಯಾಸಕ್ತರಿದ್ದೀರಾ, ಅದಕ್ಕೆ ಭಗವಂತನ ಮೇಲೆ ಸದ್ಗುರು ಮೇಲೆ ಪ್ರೇಮ ಬರುತ್ತಾ ಇಲ್ಲ. ಅದನ್ನೇ ಮತ್ತೀಗ ಹೇಳಿದ್ರು ಗುರುಗಳು. ಒಂದ್ ಮಾತು ಹೇಳ್ತಿದ್ರು, ಒಮ್ಮೆ ತೀರ್ಥಯಾತ್ರೆಗೆ ಹೋಗ್ ಬಂದ್ರ ಆಯ್ತು, ಮತ್ತೆ ಪುನಃ ಪುನಃ ಯಾಕೆ ಹೋಗ್ತಿದೆ ಮನಸ್ಸು? ಯಾಕೆಂದ್ರೆ ಒಂದ್ ಕಡೆ ಕೂಡ್ಲಿಕ್ಕೆ ಅದಕ್ ಮನಸ್ಸು ಆಗುವಲ್ತು, ಮನೆದಲ್ಲಿ ಕೂಡಕ್ ಬೇಜಾರು, ಅದಕ್ಕೆ ಹೋಗ್ ಹೊತ್ಕೊಂಡು ಹೋಗ್ ದಣು ಮಾಡ್ಕೊಂಡು ಹೇಳ್ತಿದ್ರು. ಒಮ್ಮೆ ಹೋಗ್ ಬಂದ್ರಲ್ಲ ಆಯ್ತು, ಪುನಃ ಪುನಃ ಯಾಕೆ ಹೋಗ್ತಿದ್ದೀರಾ? ನನ್ನನ್ನ ನಾನು ಅನುಭವ್ಸಕ್ಕಲ್ಲಿ ಹೋಗ್ಬೇಕು, ಆದ್ರೆ ಅದ್ ಬಿಟ್ಟು ಇಡೀ ಜಗತ್ತನ್ನ ಅನುಭವಿಸ್ ಬರ್ತೀರಿ ನೀವು. ಬಂದ್ಮೇಲೆ ಬರೀ ಕಂಪ್ಲೇಂಟ್ಸ್. ಈಗ ಹೋಗಿದ್ ಪ್ರಯಾಗರಾಜ ಗುರುಗಳೇ, ಪ್ರಯಾಗರಾಜ್ ಹೋಗ್ ಬಂದಿದ್ ಎಲ್ಲರೂ ಬರೀ ಕಂಪ್ಲೇಂಟ್ ಹೇಳಲಿಕ್ ಹತ್ತಿದ್ರು. ಒಬ್ಬಿಬ್ರು ನನ್ ಚಲೋ ಅನುಭವ ಆಯ್ತು, ಒಬ್ಬಿಬ್ರು ಹೇಳಿದ್ರಷ್ಟೇ. ಬಾಕಿ ಅವರೆಲ್ಲರೂ ವ್ಯವಸ್ಥಾ ಚಲೋ ಇರ್ಲಿಲ್ಲ, ಅಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು, ಅವೆಲ್ಲಾ ಕಲ್ಪನಾ ನಮಗೆ ಇದ್ದಿದ್ದೇ ಹೋಗಿದೀವಿ ನಾವಲ್ಲಿ. ಹಾಗಾದ್ರು ಮನಸ್ಸು ಏನ್ ಮಾತಾಡತ್ತೆ, ಬರೀ ಕಂಪ್ಲೇಂಟ್ ಹೇಳ್ಕೊತ್ ಬಂತಲ್ಲಿ, ಏನಾಯ್ತು ಅನುಭವ ಆಗ್ಬಿಟ್ಟೆ ಹೋಯ್ತಲ್ಲಿ. ಬರೀ ಕಂಪ್ಲೇಂಟ್, ಊಟ ಚಲೋ ಇರ್ಲಿಲ್ಲ, ನಿದ್ದೆ ಬರ್ಲಿಲ್ಲ, ಜಾಗ ಚಲೋ ಇರ್ಲಿಲ್ಲ, ಕೋಟಿ ಮಂದಿದಲ್ಲಿ ನಂದು ಒಂದು ಅಣು ನನ್ನ ಎಲ್ಲ ಸಂಭಾಳಿಸ್ಲಿಕ್ಕೆ ಜಾಗ ಇದೆ ಅಲ್ಲಿ. ಇದಕ್ಕೆ ಅವ್ರು ಹೇಳ್ತಿದ್ರು, ಎದಕ್ ಹೋಗ್ತೀರಪ್ಪ ನೀವು ತೀರ್ಥಯಾತ್ರೆಗೆ, ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತೀರಾ? ಅಲ್ಲಿ ಭಗವಂತನ ಅನುಭವಿಸ್ಲಿಲ್ಲ, ಕಾಶಿ ವಿಶ್ವನಾಥನ ಅನುಭವಿಸ್ಲಿಲ್ಲ, ನೀರಲ್ಲಿ ಮುಳುಗಿದ್ ಏನ್ ಅನುಭವ ಆಯ್ತು ಅದು ಗೊತ್ತಿಲ್ಲ, ಸುಮ್ನೆ ಹೋಗ್ತೀರಾ ಬರ್ತೀರಾ. ಅದನ್ನೇ ಎಷ್ಟು ಇವತ್ತು ಮತ್ತೆ ಪುನಃ ಪ್ರಸ್ತಾಪಿತ ಮಾಡಕ್ಕೆ ಸದ್ಗುರುನಾಥ ಹೇಳಿದ ಮಾತು ಪ್ರತಿಯೊಂದು ಅಕ್ಷರವೂ ಸತ್ಯ 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 ಅನ್ನೋದನ್ನ ಮತ್ತೆ ಮನಾಚೆ ಬೋಧ್ ಮುಖಾಂತರ ಮತ್ತೆ ಪ್ರಸ್ತಾಪಿತ ಮಾಡಿದ್ರು.
ಎದಕ್ಕಪ್ಪ ಸುಮ್ನೆ ದೇಹಕ್ಕೆ ದಣು ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತ ಹೊಡಿತಿರ್ತೀರಾ? ಯಾಕಂದ್ರೆ ನಿಮಗೆ ಕೂಡ್ಲಿಕ್ಕೆ ಬೇಜಾರು, ಮನೆಯಲ್ಲಿ ಏಕಾಂತವಾಸ ಬೇಜಾರು, ನಾಮಸ್ಮರಣೆ ಮಾಡ್ಲಿಕ್ಕೆ ಬೇಜಾರು, ಎಲ್ಲವೂ ಬೇಜಾರು ಅನ್ಸತ್ ನಮ್ಗೆ. ಪ್ರೇಮನೇ ಬರ್ತಿಲ್ಲ ಅವ್ರ ಮೇಲೆ. ಯಾಕೆ ಪ್ರೇಮ ಬರ್ತಿಲ್ಲ? ಪ್ರತಿ ಒಂದು ವಾರದಲ್ಲಿ ನೀವು ಕೇಳ್ರಿ ಬೇಕಾರೆ ಎಲ್ಲರಿಗೂ ಗಮನಕ್ಕೆ ಬರತ್ತೆ ಕಿ ಗುರುಗಳು ನೀವೆಲ್ಲ ನಗ್ತೀರಾ, ಆದ್ರೆ ಅದನ್ನ ಮನಸ್ಸಿಗೆ ಯಾಕೆ ಹಚ್ಕೊಳ್ಳೋದಿಲ್ಲ? ನಗ್ತೀವಿ ನಾವಿಲ್ಲಿ, ಗುರುಗಳು ಎಷ್ಟ್ ಚೆನ್ನಾಗಿ ಹೇಳಿದ್ರು ನಗ್ತಿದೀವಿ, ಬಂದು ಎಲ್ಲರೂ ನಗ್ತಾರೆ, ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಗುರುಗಳೇ ಅಂತಾರೆ. ಆದ್ರೆ ಮನಸ್ಸಿಗೆ ಯಾಕೆ ಹತ್ತುವಲ್ತಪ್ಪ? ನೀನೇ ಬೇಕಪ್ಪ ಗುರುನಾಥ, ನಿನ್ ಬಿಟ್ಟು ನನಗೆ ಯಾರೂ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ ನನಗೆ. ವಿಷಯ ಬೇಡ, ವಸ್ತು ಬೇಡ, ವ್ಯಕ್ತಿ ಬೇಡ, ನಿನ್ನ ಹೊರತಾಗಿ ನನಗೆ ಯಾರು ಬೇಡ. ಫಸ್ಟು ನಮ್ಮ ಸಾಧಕರಲ್ಲಿ ನೀವು ಹೇಳಿದ್ರಲ್ಲ ಗುರುಗಳೇ, ಗುರುಗಳು ಮನೆಗೆ ಹುಡುಕೊಂಡ್ ಬರ್ತಾರೆ. ನಮ್ಮಿಲ್ಲೊಬ್ರು ಸಾಧಕರಿದ್ದಾರೆ, ಅವ್ರಿಗೆ ಹೇಳಿದ್ರು ಅವರು, ಅಮ್ಮ ಅವ್ರನ್ನ ಗ್ರೂಪಿಗೆ ಸೇರಿಸ್ಕೋ ಅಂತ. ಅಂದ್ರೆ ಸದ್ಗುರುನಾಥ ಅವನೇ ನಮ್ಮನ್ನ ಆಯ್ಕೆ ಮಾಡ್ಕೋತಾನೆ, ಬರ್ರಿ ಇವ್ರನ್ನ ಹಚ್ಚಿಸ್ರಿ ಗ್ರೂಪ್ಗೆ ಅಂತ. ಯಾಕೆ? ಅವನು ಕೃಪಾ ಕಟಾಕ್ಷ ಇರ್ಲಾರ್ದು ಇವೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಮ್ಮ ಮನಸ್ಸು ಅವನ ಕಡೆ ಹೊರಳೋದೇ ಇಲ್ಲ. ನಾವ್ ಏನ್ ಮಾಡ್ಬೇಕಪ್ಪ ಇದಕ್ಕೆ? ಎಷ್ಟು ಕೃಪಾ ಮಾಡಿದಾನ್ರಿ, ಇಷ್ಟು ಕೃಪಾ ಮಾಡಿದಾನೆ, ಒಂದೊಂದ್ ಬುಟ್ಟಿ ಅಷ್ಟು ಹೇಳಿದ್ರು ಕೃಪಾ ಮುಗಿಯೋದೇ ಇಲ್ಲ ಅವನಷ್ಟು. ಆದ್ರೆ ನಮಗೆ ಅವನ ಮೇಲೆ ಪ್ರೇಮ ಯಾಕೆ ಬರ್ತಿಲ್ಲ? ಇಷ್ಟು ಕಳಕಳಿಯಿಂದ ನಿಜವಾಗಿಯೂ ಹೇಳ್ಬೇಕು ಅಂದ್ರೆ, ಮತ್ತೆ ಪುನಃ ಆ ಗುರುನಾಥ ನಿಮ್ಮ ರೂಪದಲ್ಲಿ ಬಂದು ಕಳಕಳಿಯಿಂದ ಮತ್ತೆ ನಮಗೆ ಹೇಳ್ಕೊಡ್ತಾನೆ, ಅಪ್ಪ ಬ್ಯಾಡ್ರಿ, ಬಿಟ್ಬಿಡ್ರಿ, ಹೋಗ್ಬೇಡ್ರಿ, ಜಗತ್ತಿಂದ ಹೋಗ್ಬೇಡ್ರಿ. ಮಧ್ಯದಲ್ಲಿ ಹೆಂಗಾಗಿತ್ತು? ಯಾರಪ್ಪ ಮತ್ತೆ ನಮಗೆ ತಿಳಿಸ್ಕೊಡ್ತಾರೆ ಈ ಮಾತುಗಳೆಲ್ಲ ಅನ್ನೋ ಪ್ರಶ್ನೆ ಬಂದಾಗ, ಯಾರು ತಿಳಿಸ್ಕೊಡ್ತಾರೆ ಅಂತ ಅವ್ನ ಕೂತಾಗ ಅವ್ನು ಕಳಿಸ್ದ. ನಾ ಕಳಿಸ್ತೀನಿ, ನೀವ್ ಯಾಕೆ ಯೋಚನೆ ಮಾಡ್ತೀರಪ್ಪ? ಗುರುಗಳನ್ನ ಕಳಿಸ್ತೀನಿ ನಾನು, ನೀವು ಚಿಂತೆನೆ ಮಾಡ್ಬೇಡ್ರಿ. ಮತ್ತೆ ಗುರುಗಳು ಮತ್ತೆ ಈ ರೂಪದಲ್ಲಿ ಬಂದಾಗ ನಾವು ಅದನ್ನ ನಮ್ಮ ಮನಸ್ಸಿಗೆ ಹಚ್ಕೋಬೇಕು. ಇವತ್ತು ಏನ್ ಹೇಳ್ತಿದಾರ ಗುರುಗಳು, ನನಗೆ ಸಲುವಾಗಿ ಹೇಳ್ತಿದಾರಪ್ಪ ಅಂತ ತಿಳ್ಕೊಂಡು ನಾನು ಅದನ್ನ ಮತ್ತೆ ಅಳವಡಿಸ್ಕೋಬೇಕು ನನ್ನ ಜೀವನದಾಗ. ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಪ್ರತಿ ಗುರುವಾರ ಬರ್ತಾರ ಕೂಪ್ಗಡ್ಡಿ ಮಹಾರಾಜರು, ಕಳ್ಕಳಿಯಿಂದ ಹೇಳ್ತಾರೆ, ಅಳ್ತಾರೆ, ಎಲ್ಲಾ ನೋಡಿದ್ದಾಯ್ತು, ಚಲೋ ಅಂದಿದ್ದಾಯ್ತು. ಪುನಃ ವಾಪಸ್ ಆಯಾರಾಮ್ ಗಯಾರಾಮ್ ತರ ಬದುಕಿದ್ರೆ ಏನ್ ಉಪಯೋಗ ಇದೆ ಅದ್ರದ್ದು? ಅವ ಬೇಕು ಆಗ್ಬೇಕು ನನಗೆ, ನೀನು ಬೇಕಪ್ಪ ಸದ್ಗುರುನಾಥ, ನಿನ್ನ ಬಿಟ್ಟು ನನಗೆ ಯಾರು ಬೇಕಾಗಿಲ್ಲ. ಆ ಸ್ಥಿತಿಗೆ ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸರು, ಸದ್ಗುರುಗಳು, ಕೂಪ್ಗಡ್ಡಿ ಮಹಾರಾಜರು, ನಮ್ಮ ಶಂಕರ್ರಾವ್ ಅನಂತಪುರ್ ಮಹಾರಾಜರು ನಮಗೆ ಕರ್ಕೊಂಡು ಹೋಗಿ ನಮ್ಗೆ ಸ್ವಚ್ಛ ಮಾಡ್ರಿ, ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿ ಅಂತ ಪುನಃ ಅವರಲ್ಲಿ ಬೇಡ್ಕೋತಾ ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ನಿಮ್ಮ ಅನಿಸಿಕೆಯನ್ನು ಗುರುಗಳಿಗೆ ತಿಳಿಸಬಹುದು. ಗುರುಗಳೇ, ಇವತ್ತು ಬೆಳಿಗ್ಗೆ ಹೇಳಿದ್ರಲ್ಲ ಲಾಸ್ಟ್, ಯಾರು ಹಿತವರು ನಿನಗೆ ಈ 3 ಮಂದಿಗಳೊಳಗೆ, ಅದು ಇವತ್ತು ಬೆಳಿಗ್ಗೆ ಅಷ್ಟೇ ಕೇಳಿದ್ದೆ. ನನ್ಗದು ಸ್ಟಾರ್ಟಿಂಗ್ ಏನಿದೆ ಅಂತ ಹುಡುಕ್ಲಿಕ್ಕೆ ಹೋದ್ರೆ ನಂಗೆ ಸಿಕ್ಕೇ ಇಲ್ಲ. ಇವಾಗ ನೀವಿಂದ ಗೊತ್ತಾಯ್ತು. ಚೆನ್ನಾಗಿತ್ತು ಇದು ಬೆಳಿಗ್ಗೆ ಕೇಳಿದಾಗ. ಯಾರು ಹಿತವರು ನಿನಗೆ 3 ಮಂದಿಗಳೊಳಗೆ, ಅದು ನಾನು ವಾಪಸ್ ನೋಡ್ಲಿಕ್ಕೆ ಹೋದ ನನ್ಗೆ ಯಾವ್ದು ಸ್ಟಾರ್ಟಿಂಗ್ ಏನಿತ್ತು ಅಂತಾನೆ ನೆನಪಾಗಿಲ್ಲ. ಅದು ಆಮೇಲೆ ಬಿಟ್ಬಿಟ್ಟೆ ನಾನು. ಇವಾಗ ಮತ್ತೆ ನೆನ್ಪು ಮಾಡ್ಕೊಟ್ರಿ ನೀವು. ಧನ್ಯವಾದ ಗುರುಗಳೇ. ದೀಪ ಹೇಳ್ದಂಗ ಇಡೀ ದಿವಸ ನಮಗ್ ಮುಂಜಾನೆ ನಾವು ಮೆಡಿಟೇಷನ್ ತಗೋತಾಳ. ಮೆಡಿಟೇಷನ್ನು ಅವಾಗನು ಅದು ಓದಿರ್ತೇವಿ. ಆಮೇಲೆ ಮತ್ತೆ 11:30ಗೆ, ಆಮೇಲೆ ಈಗ ಸಂಜೆನಾಗ ನಿಮ್ದು ಒಂದ ಏನು ಅಂತಂದ್ರ ಗುರುಗಳ ನಾಮ, ರಾಮನಾಮ, ಗುರುಗಳ ನಾಮ, ಅದ್ರೊಳ ಅರಿವು ನಮಗ್ ಅರಿವಿಲ್ಲಾರ್ದ ಆಗ್ಬೇಕು ಅಂತ ಇವತ್ತು ಬೋಧವಚನನ ಅದಿತ್ತು. ಆಕ್ಚುಲಿ ಇವತ್ತು ಬೋಧವಚನ ಏನಿತ್ತಂತಂದ್ರ, ಅರಿವನ್ನು ಮರೆತು, ನಮ್ಮ ಅರಿವನ್ನು ನಾವು ಮರೆತು ಅದನ್ನ ತಗೋಬೇಕು ಅಂತ ಹೇಳಿ ನಾಮ ಮಾಡ್ಬೇಕು ಅಂತ ಹೇಳಿ ಅವ್ರು ಬೋಧವಚನ ಹೇಳಿದ್ರು. ಅಂದ್ರೆ ಮತ್ತೀಗ ಅದೇ ಇಷ್ಟು ರಿಪೀಟ್ ನಮ್ಗೆ ಆಗ್ತದ ಅಂದ್ರೂ ನಾವು ಆಕೆ ಹೇಳ್ದಂಗೆ ನಾವು ಇನ್ನ ಆಗ್ಬೇಕು, ಇನ್ನ ನಮ್ದು ಸುಧಾರಣೆ ಆಗ್ಬೇಕು. ಆ ಗುರುಗಳ ನಿಮ್ಮ ಕೃಪಾದಿಂದ ನಮಗ ಚಲೋ ನಮ್ಮ ಮನಸ್ಸು ಶುದ್ಧಿ ಮಾಡಿ ನಮ್ನ ಆ ಮಾರ್ಗಕ್ಕೆ ಒಯ್ಯಿರಿ ಅಂತ ಮತ್ತೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನ್ರಿ ಗುರುಗಳ. ನೀವೆಲ್ಲರೂ ಶ್ರೇಷ್ಠ ಭಕ್ತರೇ ಇದ್ರಿ. ನಿಮಗೇನ್ ಹೇಳುದದ? ಮಹಾರಾಜ್ರು ಹೇಳಿದ್ದನ್ನ ಹೇಳಿಕತ್ತೀನಿ. ನಾವು ನೀವು ಏನ್ ಬ್ಯಾರೆ ಇಲ್ಲ. ನನ್ನ ಬ್ಯಾರೆ ದೊಡ್ಡ ಸ್ಥಾನದಾಗ ನಾನು ಕೂಡ್ಸ್ಲಿಕ್ಕೆ ಹೋಗ್ಬೇಡ್ರಿ. ಒಟ್ಟಿನ ಮೇಲೆ ನಾವು ನೀವು ಕೂಡ್ಸಿ ಆ ಭಗವಂತನ ಸದ್ಗುರುಗಳು ಏನ್ ಹೇಳ್ಯಾರ ಅದನ್ನ ಮತ್ತಷ್ಟು ನಾವು ಮನನ ಮಾಡ್ಕೋಬೇಕು. ಈಗ ಈಗ ಮಹಾಕುಂಭ ಯಾತ್ರೆ ಬಂದದ, 144 ವರ್ಷಕ್ಕೆ ಬಂದದ. ಅನುಕೂಲ ಇದ್ದಾರ ಹೋಗ್ಬೇಕು. ಹೋಗಿ ಅಲ್ಲಿ ಏನನ್ನ ನಾವು ಒಂದು ಅರ್ಥಪೂರ್ಣವಾಗಿ ಆ ಒಂದು ಯಾತ್ರಾ ಮಾಡ್ಕೊಂಡು ಬಂದೇವಂದ್ರ ಅದ್ರ ಲಾಭ ಆಗ್ತದ. ಹಂಗ ಆಗಬೇಕಾದ್ರೂ ಗುರು ಕೃಪಾನೆ ಬೇಕು. ಅದಕ್ಕ ನನಗನ್ಸಿದ ಮಟ್ಟಿಗೆ
ಆ ನಾವು ನೀವು ಕೂಡಿಸಿ ಆ ಗುರುನಾಥನ ಕೃಪೆಗಾಗಿ ಹಂಬಲಿಸೋಣ ಅಂತೇಳಿ ನನಗ ಅನಿಸ್ತದ. ನೀವೆಲ್ಲರೂ ಬಹಳಷ್ಟು ಏನಪ್ಪಾ ಅಂದ್ರ ಶ್ರೇಷ್ಠ ಮಟ್ಟದ ಸಾಧಕರಿದ್ದೀರಿ. ಏನು ಅಲ್ಲ ಗುರುಗಳೇ, ಇವತ್ತು ನೋಡ್ರಿ ಆ ವೇದಾನ್ ಮನಸ್ಸಿನಲ್ಲಿ ಬಂದಿದ್ದ ಮಾತನ್ನ ಗುರುನಾಥ ಹೆಂಗೆ ನಮಗೆ ಪ್ರಚೀತಿ ಕೊಡ್ತಿರ್ತಾನೆ, ನಾವ್ ಅದನ್ನ ಕಣ್ಬಿಟ್ಟು ನೋಡ್ತಿರ್ಬೇಕು. ಇವತ್ತು ಒಂದು ಪ್ರಶ್ನೆ ಹಾಡ್ ಹುಡುಕ್ತಿದ್ದು ಗುರುಗಳ ಮುಖಾಂತರ ಹಾಡನ್ ಕಂಪ್ಲೀಟ್ ಮಾಡಿಸಿ, ಇದನ್ನೇ ಹುಡುಕ್ತಿದ್ಯಲ್ವಾ ನೀನು, ತಗೋ ಈಗ ಕೊಡ್ತೀನಿ ಅಂತ ಕೊಟ್ಟ ಅವ. ಅಂದ್ರೆ ಹೆಂಗೆ ಎಷ್ಟು ಕೃಪಾ ಸಾಗರ ಇರ್ತಾನೆ. ನಾನು ಯೋಚನೆ ಮಾಡಿದ್ದನ್ನ ಈಗ ಹೇಳದ್ರಲ್ಲ, ಕಲ್ಪತರು ಬೈಸಲೆ ಕಲ್ಪತರುದಲ್ಲಿ ಏನ್ ಕೇಳಿದ್ನೋ ಈಗ ಅನುಕೂಲ ಮಾಡ್ಕೊಟ್ಟವ ನನಗೆ. ಇದನ್ನ ಕಣ್ಬಿಟ್ಟು ನೋಡ್ತಿರ್ಬೇಕು ನಾವು. ಹೌದಲ್ಲಪ್ಪ, ಪರಮಾತ್ಮ ಕೊಟ್ಟಿಯಲ್ಲಪ್ಪ. ಈಗ ಏನಿಲ್ಲ, ಅಂತ ಸಮಸ್ಯೆ ಬಂದಾಗ ಸದ್ಗುರುಗಳನ್ನೇ ಕೇಳ್ಬೇಕು. ನೆನಪು ಮೊದ್ಲಿಂದ ಏನದರಿ ಮಹಾರಾಜ್ರ ಅಂತಂದ್ರೆ ಅವ್ರೇ ನೆನಪು ಮಾಡಿ ಕೊಟ್ಟು ಬಿಡ್ತಾರ. ಏನು ಹಿಂಗ ಎಷ್ಟೋ ಪ್ರಚೀತಿಗಳು ಆಗ್ತಾವ. ಏನು ಎಲ್ಲಾನು ನೆನಪು ಉಳಿಯುದಿಲ್ಲ. ಅವಾಗ ಮಹಾರಾಜನೇ ಬಿಡ್ಕೋ ಸಮರ್ಥ್ರೆ, ಯಾಕೋ ಅದ್ ನೆನಪೇ ಆಗವಲ್ತಲ್ರಿ ಅಂದ್ರ ತಾನೇ ಅದ್ ಅಕಸ್ಮಾತ್ ಒಳಗಿಂದೊಳಗೆ ಅದ್ರ ಪರಿಸ್ಥಿತಿ ಬರ್ತದ. ಇದು ಪರಮಾರ್ಥ ಮಾರ್ಗ ಸಾಮಾನ್ಯ ಇಲ್ಲರಿ. ಇದರ ಅನುಭವ ತಗೊಳಿಕತ್ತೇವ ಅಂದ್ರೆ ಅನಸ್ತದ, ಎಂಥ ಕೃಪಾವಂತಿದ್ದಾನ ಸದ್ಗುರುನಾಥ ಅಂತ ಅನಸ್ತದ. ಈಗ ನೋಡ್ರಿ, ನೀವೆಲ್ಲ ಇಷ್ಟು ವಯಸ್ಸಾದವ್ರು ಇಷ್ಟು ಭಕ್ತಿಯಿಂದ ಕೂತ್ ನಮ್ಮಂತವ್ರ ಬಾಯಿಂದ ಕೇಳಿಕತ್ತೀರಿ ಅಂದ್ರ ನಮಗನಸ್ತದ ನೀವು ಬಹಳ ದೊಡ್ಡವ್ರ ಇದ್ದೀರಿ ಹೇಳ್ಬೇಕಂತ. ಫಾಲ್ಗುಣಿ ಅಮ್ಮ ಏನಾರು ಹೇಳ್ಬೇಕಾ? ಏನಿಲ್ಲ ರೀ, ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ. ನಿಮ್ಮಂಥವ್ರ ಕಡೆಯಿಂದ ನಾವು ಎಲ್ಲ ಅನುಭವ ತಗೊಳ್ತಾ ಇದ್ದೀವಲ್ಲ, ಅದು ಧನ್ಯ. ವಯಸ್ಸೇನು ಕತ್ತಿಗೂ ವಯಸ್ಸಾಗುತ್ತೆ, ಹಂಗೆ ವಯಸ್ಸಿಂದು ಮುಖ್ಯ ಅಲ್ಲ. ವಯಸ್ಸಿಂದೇನಿಲ್ಲ, ಅನುಭವ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು. ಸಣ್ಣ ವಯಸ್ಸಿನಾಗೂ ಎಷ್ಟೋ ಮಂದಿಗೆ ಅನುಭವ ಆಗ್ತದೆ. ಅಂಥದ್ದು ಆ ಅನುಭವ ಮುಖ್ಯ, ಮತ್ತು ಅದನ್ನು ನಾವು ಜೀವನದೊಳಗೆ ಅಳವಡಿಸ್ಕೊಳ್ಳೋದು ಮುಖ್ಯ. ವಯಸ್ಸಿಂದೇನು ಅದ್ರಾಗೇನು ಇಲ್ಲ. ಭಗವಂತ ಅದನ್ನು ಕರುಣ ಮಾಡಲಿ. ಗುರುದೇವ ಅದನ್ನೇ ನಮ್ಗೆಲ್ಲಾರ್ಗು ನೀವು ಹೇಳ್ದಲ್ಲ ಪ್ರಚೀತಿ ಆಗ್ತದಂತ, ಹಂಗೆ ನಮ್ಗೆ ಒಂದು ಏನೋ ಇದು ಆಗ್ಲಾರ್ದೆ ಇದ್ದಾಗ ಆ ಗುರುನಾಥನ್ ನೆನೆಸ್ಕೊಂಡ್ರೆ ಅವನೇ ಒಳಗೆ ಪ್ರೇರಣೆ ಮಾಡ್ತಾನೆ. ಅದು ಮಾತ್ರ ಸತ್ಯ. ಅದು ಇದು ಯಾವಾಗ್ಲೂ ಆ ಗುರುನಾಥ ನಮ್ಮ ಜೊತೆಗೆ ಯಾವಾಗಲೂ 24 ಗಂಟೆನೂ ಇರ್ತಾನೆ. ಅದನ್ನ ನಾವು ತಿಳ್ಕೊಳ್ಳೋ ಅಂಥದ್ದು ಶಕ್ತಿ ನಮಗೆ ಅವನು ಮೇಲೆ ಮೇಲೆ ಎಚ್ಚರ ಕೊಟ್ಟು ಅದನ್ನ ನಿನ್ನ ಜೊತೆ ನಾ ಇದ್ದೀನಿ ಅನ್ನೋ ಅಂಥದ್ದು ಒಂದು ಪ್ರಚೀತಿ ಅವ ಕೊಡ್ತಾನೆ ಇರ್ತಾನೆ. ಅದನ್ನ ನಮಗೆ ಸತತವಾಗಿ ಅವನ ಧ್ಯಾನದೊಳಗೆ ನಾವು ಇದ್ದೀವಿ ಅಂದ್ರೆ ಅದ್ರೊಳಗೆ ನಾವು ತನ್ಮಯ ಆಗ್ತೀವಿ. ಅದೇ ಒಂದೇ ದೊಡ್ಡದು. ಖರೆ ಅದ. ಆಯ್ತಲ್ಲ, ಮತ್ತೆ ಯಾರೇನು ವಿಚಾರ ಅದ? ಅಜ್ಜಿಯವ್ರ ಏನ್ ಹೇಳ್ತಾರನ ಇಲ್ಲಿ? ಆಯ್ತ್ರಿ, ಅಪ್ಪಣೆ ಕೊಡ್ತೀರ ನನಗ? ಆಯ್ತು ಗುರುಗಳೇ, ಆಯ್ತು. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಹೇಳಿ.